ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಏಪ್ರಿಲ್ 28, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತೀವ್ರ ಉತ್ಸಾಹ, ಸ್ಪಷ್ಟ ಚಿಂತನೆ ಮತ್ತು ಪ್ರಬಲ ನಾಯಕತ್ವ ಗುಣಗಳಿಂದ ಡಾಗೆನ್ನ ದಿನವನ್ನು ಸಾಗಿಸುವರು. ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವು ಸುತ್ತಲಿನವರ ಗಮನ ಸೆಳೆಯುತ್ತದೆ. ಅಲ್ಪ ಮಟ್ಟದ ಗೊಂದಲ ಅಥವಾ ಬಾಹ್ಯ ಒತ್ತಡಗಳಿದ್ದರೂ ಸಹ ನೀವು ಧೈರ್ಯದಿಂದ ಅದನ್ನು ಎದುರಿಸಬಲ್ಲಿರಿ. ಚಂದ್ರನ ಪ್ರಭಾವದಿಂದ ಭಾವೋದ್ವೇಗ ಹೆಚ್ಚಿರಬಹುದು, ಆದರೂ ನಿಮಗೆ ಧೈರ್ಯ, ಸ್ಪಷ್ಟತೆ ಹಾಗೂ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ದೊರೆಯಲಿದೆ. ಈ ದಿನದ ಆರಂಭದ ಗೊಂದಲ ಮಧ್ಯಾಹ್ನದ ನಂತರ ಶಾಂತಿಗೆ ಬದಲಾಗುತ್ತದೆ. ಹಳೆಯ ಉದ್ದೇಶಗಳು, ಪೂರೈಸಬೇಕಾದ ಗುರಿಗಳು ಮತ್ತೆ ನೆನಪಿಗೆ ಬರುವ ಸಾಧ್ಯತೆ ಇದೆ. ಈ ದಿನ ನಿಮ್ಮ ದೃಢತೆಯು ಫಲ ಕೊಡಬಲ್ಲದು. ಹೊಸ ಸಂಪರ್ಕಗಳು ನಿಮ್ಮ ಭವಿಷ್ಯದ ಬೆಳವಣಿಗೆಗೆ ನೆರವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಸ್ಪಷ್ಟ ಸಂವಹನ ಹಾಗೂ ನಿಖರತೆಯ ಅಗತ್ಯವಿದೆ. ಸಭೆಗಳು, ಪ್ರಸ್ತಾವನೆಗಳು ಅಥವಾ ವರದಿ ಸಲ್ಲಿಕೆ ಇವೆಂದರೆ ಅದರಲ್ಲಿ ನಿಮ್ಮ ಪರಿಣತಿ ತೋರಿಸಬಹುದು. ಕೆಲವರಿಗೆ ಉನ್ನತಾಧಿಕಾರಿಗಳಿಂದ ಹೊಸ ಯೋಜನೆಯ ಹೊಣೆಗಾರಿಕೆ ಅಥವಾ ಯೋಜನಾ ಸಮಿತಿಯಲ್ಲಿ ಸ್ಥಾನ ದೊರೆಯಬಹುದು. ಕೆಲಸದ ಸ್ಥಳದಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಿರಬಹುದು, ಆದರೆ ನೀವು ನಿಮ್ಮ ಚುರುಕಾದ ನಡೆ ಮತ್ತು ಸಮಯ ನಿರ್ವಹಣೆಯಿಂದ ಮುನ್ನಡೆಯಬಹುದು. ಸೋಮವಾರದ ಚಂದ್ರದ ಪ್ರಭಾವದಿಂದ ವಿಶ್ಲೇಷಣಾ ಶಕ್ತಿ ಹೆಚ್ಚಿರುತ್ತದೆ. ಇದು ನಿಖರ ತೀರ್ಮಾನಗಳಿಗೆ ನೆರವಾಗುತ್ತದೆ. ಉದ್ಯಮದಲ್ಲಿರುವವರು ಹೊಸ ಬಿಸಿನೆಸ್ ಕನ್ಸಲ್ಟೆಂಟ್ ಅಥವಾ ಪಾಲುದಾರರೊಂದಿಗೆ ಮಹತ್ವದ ಚರ್ಚೆ ನಡೆಸಬಹುದು. ವ್ಯವಹಾರದಲ್ಲಿ ಹೊಸ ಚಟುವಟಿಕೆಗಳು ಪ್ರಾರಂಭಿಸುವ ಯೋಗವಿದೆ. ಉದ್ಯಮದ ಹೊಸ ಮಾರ್ಗ ಕಂಡುಹಿಡಿಯುವ ಶಕ್ತಿ ಹಿಂದೆ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಪಷ್ಟತೆಯ ಅಗತ್ಯವಿದೆ. ನಿಮ್ಮ ಖರ್ಚು ಮತ್ತು ಆದಾಯದ ಸಮತೋಲನದ ಬಗ್ಗೆ ಪರಿಶೀಲನೆ ಮಾಡಬೇಕು. ಕೆಲವು ಮಂದಿಗೆ ಪೂರ್ವದ ಸಾಲದ ಸುಧಾರಿತ ಪರಿಹಾರ ಅಥವಾ ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳು, ವಿಶೇಷವಾಗಿ ಖಾತರಿಯಲ್ಲದ ಯೋಜನೆಗಳಲ್ಲಿ ಬೇಡ. ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋ ಹೂಡಿಕೆಗಳಲ್ಲಿ ಚಿಂತನಶೀಲ ನಡೆ ಇಂದಿಗೆ ಸೂಕ್ತ. ಹಣಕಾಸು ತಜ್ಞರ ಸಲಹೆ ಮುಖ್ಯ. ಇಂದು ನಿಮ್ಮ ಆದಾಯಕ್ಕಿಂತ ಖರ್ಚು ಕಡಿಮೆ ಇಡುವ ಪ್ರಯತ್ನದಲ್ಲಿ ನಿಮಗೆ ಸಾಧನೆ ಸಾಧ್ಯ. ಗೃಹೋಪಯೋಗಿ ಸಾಮಗ್ರಿಗಳ ಖರೀದಿಗೆ ಯೋಗ್ಯ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ಸಮತೋಲನದ ಅಗತ್ಯವಿದೆ. ತಲೆನೋವು, ಕಣ್ಣು ಕಿವಿ ಸಂಬಂಧಿತ ತೊಂದರೆಗಳು ತಾಳ್ಮೆಯಿಂದ ನಡೆದುಕೊಳ್ಳಬೇಕಾಗಬಹುದು. ಹೊಟ್ಟೆಯ ಅಸಹಜತೆ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಸೌಖ್ಯವಿದೆ ಎನ್ನಿಸಿದರೆ ತಕ್ಷಣ ಚಿಕಿತ್ಸೆ ಪಡೆಯುವುದು ಉತ್ತಮ. ಮಧ್ಯಾಹ್ನದ ನಂತರ ಮಾನಸಿಕ ಸ್ಪಷ್ಟತೆ ಬರುತ್ತದೆ. ಯೋಗ, ಪ್ರಾಣಾಯಾಮ ಮತ್ತು ನಿಶ್ಚಿತ ಆನಂದದ ಚಟುವಟಿಕೆಯಲ್ಲಿ ತೊಡಗುವುದು ಆರೋಗ್ಯ ಸುಧಾರಣೆಗೆ ಸಹಾಯಕ. ಹೆಚ್ಚು ನೀರು ಕುಡಿಯುವುದು, ಸತ್ವಿಕ ಆಹಾರ ಸೇವಿಸುವುದು, ಸಿಹಿ ಪದಾರ್ಥಗಳನ್ನು ನಿಯಂತ್ರಿಸುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆಯವರೊಂದಿಗೆ ಸಮಯ ಕಳೆಯಲು ಯೋಗ್ಯ ದಿನ. ಕುಟುಂಬದಲ್ಲಿ ಸಮರಸತೆ ಮತ್ತು ಸಂವಹನ ಮುಖ್ಯ. ಪತ್ನಿ ಪತಿ ಜೊತೆಗೂಡಿ ಮನೆಯ ಪ್ರಗತಿ ಬಗ್ಗೆ ಚರ್ಚೆ ನಡೆಯಬಹುದು. ಈ ಸಂವಾದಗಳು ಮುಂದಿನ ದಿನಗಳಿಗೆ ನೆಮ್ಮದಿಯ ಬೀಜ ಬೀಜಬಹುದು. ಇವತ್ತು ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಸಲಹೆ ಕೇಳುವುದು ಶ್ರೇಷ್ಠ. ದೂರವಿರುವ ಬಂಧುಗಳಿಂದ ಕರೆ ಅಥವಾ ಸಂದೇಶ ಬರಬಹುದು. ಇದು ಮನಸ್ಸಿನಲ್ಲಿ ಸಂತೋಷ ಉಂಟು ಮಾಡುತ್ತದೆ. ವಿವಾಹ ಯೋಗ್ಯರಾಗಿರುವವರಿಗೆ ಇಂದು ಉತ್ತಮ ಜೋಡಿಯ ಪರಿಚಯ ಸಾಧ್ಯತೆ ಇದೆ. ಪ್ರೀತಿಯ ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ಗೌರವದ ಮಾತುಗಳು ಬಂಧವನ್ನು ಬಲಪಡಿಸಬಹುದು. ವೀಕ್ಷಕರೇ, ನೀವು ಇಂದು ಸೋಮವಾರದ ಚಂದ್ರನ ಶಕ್ತಿಯ ಪ್ರಭಾವದಿಂದ ಮನಸ್ಸಿಗೆ ಶಾಂತಿ ನೀಡುವ ಧ್ಯಾನ, ಪೂಜೆ ಹಾಗೂ ಜಪ ಮಾಡುವುದು ಅತ್ಯಂತ ಪರಿಣಾಮಕಾರಿ. ಕುಟುಂಬ ಸಮೇತರಾಗಿ ದೇವಾಲಯ ಅಥವಾ ಗೃಹ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಚಂದ್ರಗ್ರಹಣ ಶಾಂತಿಗಾಗಿ ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು ಹಾಕಿ ಚಂದ್ರನಿಗೆ ಅರ್ಪಿಸಿ.
ಹಾಗೆಯೇ ಹೆಣ್ಣು ಮಕ್ಕಳಿಗೆ ಸಕ್ಕರೆ ಅಥವಾ ಹಾಲಿನ ಪದಾರ್ಥ ದಾನ ಮಾಡಿ. ಶೀತಲ ಪದಾರ್ಥ ಸೇವನೆ ಮತ್ತು ಹಗುರವಾದ ಬಟ್ಟೆ ತೊಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಯ ಸಂಕೇತ. ಇದು ಸಮತೋಲನ, ಶಾಂತಿ ಮತ್ತು ಜಾಣ್ಮೆಯನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯಾದ ಗತಿಯ ಬೆಳವಣಿಗೆಯ ಸೂಚಕ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಈ ಬಣ್ಣ ಚಂದ್ರನ ಶಕ್ತಿಯನ್ನು ಪ್ರತಿನಿಧಿಸುತ್ತಿದ್ದು ಮನಃಶಾಂತಿ, ಭಾವನಾತ್ಮಕ ಸಮತೋಲನ ಮತ್ತು ಶುದ್ಧತೆಯ ಸೂಚಕವಾಗಿದೆ. ಈ ಬಣ್ಣದ ಬಟ್ಟೆ ಅಥವಾ ಧ್ಯಾನದಲ್ಲಿ ಈ ಬಣ್ಣದ ಹೂವುಗಳ ಬಳಕೆ ಶುಭದಾಯಕ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಪ್ರಾರ್ಥನೆ, ವ್ಯಾಪಾರ ಪ್ರಾರಂಭ ಅಥವಾ ಮನೆಯ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡರೆ ಉತ್ತಮ ಫಲ ದೊರೆಯಬಹುದು. ಈ ಸಮಯದಲ್ಲಿ ಮನಸ್ಸು ಶುದ್ಧವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥಿರತೆ, ಸಹನೆ ಮತ್ತು ದೃಢತೆಯೊಂದಿಗೆ ದಿನವನ್ನು ರೂಪಿಸಬಹುದು. ನಿಮ್ಮ ಭದ್ರತೆಯ ಹವ್ಯಾಸ, ವೈಚಾರಿಕ ಸಮತೋಲನ ಮತ್ತು ಕೆಲಸದ ಶೈಲಿ ಸುತ್ತಲಿನವರಿಗೆ ಮಾದರಿಯಾಗಬಹುದು. ಸೋಮವಾರದ ಚಂದ್ರದ ಪ್ರಭಾವದಿಂದ ನೀವು ಹೆಚ್ಚು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಬಹುದಾದ ಸಂದರ್ಭಗಳಿರಬಹುದು. ಆದರೆ ನಿಮ್ಮ ಸಹಜ ಶಾಂತತೆ ಇವುಗಳನ್ನು ಸಮತೋಲನಗೊಳಿಸುತ್ತದೆ. ಇವತ್ತು ಕೆಲವು ಪ್ರಮುಖ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬಂದೀತು. ಆದ್ದರಿಂದ ತೀರ್ಮಾನಗಳ ಮುನ್ನ ಸಮಗ್ರವಾಗಿ ವಿಚಾರ ಮಾಡುವುದು ಸೂಕ್ತ. ಕೆಲವು ಹಳೆಯ ವಿಷಯಗಳು ಮತ್ತೆ ನೆನಪಿಗೆ ಬಂದು ನಿಮ್ಮೊಳಗಿನ ಅಸ್ಥಿರತೆಗೂ ಕಾರಣವಾಗಬಹುದು. ಆದರೆ ಇವು ನಿಮ್ಮ ಆತ್ಮಪರಿಶೀಲನೆಗೆ ದಾರಿ ತೋರಿಸಬಹುದು. ನಿಮ್ಮ ಜೀವನದ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಹೊಸ ಹಾದಿಯ ಆರಂಭವಾಗಬಹುದು. ಧೈರ್ಯದಿಂದ ಅಂತರ್ದೃಷ್ಟಿಗೆ ಅವಕಾಶ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಸ್ಥಿರತೆ ಕಾಪಾಡುವುದು ಮುಖ್ಯ. ಕೆಲಸದ ಬಗ್ಗೆ ನಿಮಗೆ ಇರುವ ನಿಷ್ಠೆ ಮತ್ತು ಶ್ರಮವು ನಿಸ್ಸಂದೇಹವಾಗಿ ಉನ್ನತಾಧಿಕಾರಿಗಳ ಗಮನ ಸೆಳೆಯುತ್ತದೆ. ಹೊಸ ಪ್ರಾಜೆಕ್ಟ್ಗಳಿಗೆ ನಿಯೋಜನೆ ಅಥವಾ ತಂಡದ ನೇತೃತ್ವದ ಹೊಣೆಗಾರಿಕೆ ಬರುವ ಸಾಧ್ಯತೆ ಇದೆ. ಹಿರಿಯ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಸಾಧಿಸುವುದು ನಿಮ್ಮ ಮುಂದಿನ ಅವಕಾಶಗಳಿಗೆ ದಾರಿ ತೋರಬಹುದು. ಕೆಲವರಿಗೆ ಉದ್ಯೋಗ ಬದಲಾವಣೆ ಅಥವಾ ವರ್ಗಾವಣೆಯ ಚರ್ಚೆ ಶುರುವಾಗಬಹುದು. ಉದ್ಯಮಿಗಳಿಗಾಗಿ ಇಂದು ಉತ್ತಮ ವ್ಯವಹಾರ ಚರ್ಚೆಗಳ ದಿನ. ಬ್ಯಾಂಕ್ ಲೋನ್ ಅಥವಾ ಹಣಕಾಸು ಸಂಬಂಧಿತ ಕೆಲಸಗಳು ಮುಗಿಯಬಹುದು. ಹೊಸ ವ್ಯವಹಾರ ಪಾಲುದಾರಿಕೆಗೆ ಮೊದಲ ಚರ್ಚೆಗಳು ಇಂದೇ ಪ್ರಾರಂಭವಾಗಬಹುದು. ಆದರೆ ಧೈರ್ಯಕ್ಕಿಂತ ಹೆಚ್ಚು ಚಿಂತನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯದಲ್ಲಿ ಸ್ಥಿತಿಗತಿಯನ್ನು ಸಮರ್ಥವಾಗಿ ನಿರ್ವಹಿಸಲು ಅವಕಾಶ ಇದೆ. ಆಸ್ತಿ ಅಥವಾ ಬಂಡವಾಳ ಸಂಬಂಧಿತ ವಿಷಯಗಳಲ್ಲಿ ಲಾಭದ ಸೂಚನೆ. ಹಳೆಯ ಬಾಕಿಗಳು ಹಿಂತಿರುಗಬಹುದು ಅಥವಾ ಸಾಲ ಇಳಿಯಬಹುದು. ಹೂಡಿಕೆಗಳ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಳ್ಳುವ ಮುನ್ನ ಹೆಚ್ಚು ವಿಶ್ಲೇಷಣೆ ಅಗತ್ಯವಿದೆ. ಆಸ್ತಿ, ಭೂಮಿ ಅಥವಾ ಚಿನ್ನ ಬೆಳ್ಳಿ ಹೂಡಿಕೆಗಳಿಗೆ ಯೋಗವಿದೆ, ಆದರೆ ವಿದೇಶಿ ಹೂಡಿಕೆಯಲ್ಲಿ ಎಚ್ಚರಿಕೆ. ಸಂತುಷ್ಟಿಯ ಖರೀದಿಗೆ ಬಾರದಂತೆ ಮಿತವ್ಯಯದ ಸೂತ್ರ ಪಾಲಿಸಲು ಮನಸ್ಸನ್ನು ಶಿಸ್ತು ಮಾಡಿಕೊಳ್ಳಿ. ಇಂದು ಖರ್ಚು ಆಗೋದು ಕುಟುಂಬ ಅಥವಾ ಭಕ್ತಿಯ ಕೆಲಸಗಳಿಗಾಗಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೈಹಿಕ ಶ್ರಮ ಹೆಚ್ಚಿರಬಹುದು, ಹಾಗಾಗಿ ಸಾಮಾನ್ಯ ಶಕ್ತಿಯ ಹಿನ್ನಡೆ ಅನುಭವಿಸಬಹುದು. ಜಠರ ಸಂಬಂಧಿತ ಸಮಸ್ಯೆಗಳು, ಬೆನ್ನು ಅಥವಾ ಮುಟ್ಟಿನ ನೋವು ಇದ್ದರೆ ಹೆಚ್ಚು ವಿಶ್ರಾಂತಿ ಪಡೆಯಿರಿ. ವೃಷಭರ ಉರಿಯುವ ಪ್ರಕ್ರಿಯೆ ನಿಧಾನವಾಗಿರುವುದರಿಂದ ಇಂದು ಜೀರ್ಣವಾಗಿ ಸಾಗುವ ಆಹಾರ ಸೇವಿಸುವುದು ಸೂಕ್ತ. ತುಪ್ಪ, ಎಣ್ಣೆ ಹಾಗೂ ಮಸಾಲೆ ತೀರಾ ನಿಯಂತ್ರಣ ಮಾಡಬೇಕು. ಮಧ್ಯಾಹ್ನದ ನಂತರ ಮಾನಸಿಕ ಶಾಂತಿ ಕೆರಳಬಹುದು. ಧ್ಯಾನ, ಶೀತಲ ಸಂಗೀತ ಅಥವಾ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗುವುದು ಉತ್ತಮ. ನಿಮ್ಮ ನಿದ್ರೆ ಮತ್ತು ಆಹಾರ ನಿಯಮಕ್ಕೆ ಕಟ್ಟುನಿಟ್ಟಾಗಿ ಅಂಟಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಕ್ಷಣಗಳು. ಕೆಲವೊಮ್ಮೆ ಮಾತು ತಪ್ಪಿಸಿಕೊಂಡು ತೊಂದರೆ ಆಗಬಹುದಾದ್ದರಿಂದ ಮಿತವಚನ ಮತ್ತು ಸ್ಪಷ್ಟ ಸಂವಹನ ಅವಶ್ಯ. ಹಿರಿಯರ ಮಾತು ಕೇಳುವುದು ಶ್ರೇಷ್ಠ. ವಿವಾಹಿತ ಜೀವನದಲ್ಲಿ ಗಂಭೀರ ಚರ್ಚೆಗಳಾಗಬಹುದು, ಆದರೆ ಬುದ್ಧಿವಂತಿಕೆ ಮತ್ತು ಗೌರವಪೂರ್ಣ ನಡೆ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಸಂಗಾತಿಯ ಜೊತೆ ಭಾವಪೂರ್ಣವಾಗಿ ಮಾತನಾಡುವ ಅವಕಾಶ ದೊರೆಯಬಹುದು. ಮಕ್ಕಳ ವಿಷಯದಲ್ಲಿ ಪ್ರಗತಿ ಅಥವಾ ಅವರ ಸಾಧನೆ ನಿಮಗೆ ಸಂತೋಷ ನೀಡಬಹುದು. ಕುಟುಂಬದೊಂದಿಗೆ ಭಕ್ತಿಭಾವದ ಸ್ಥಳಕ್ಕೆ ಭೇಟಿ ನೀಡುವುದು ಒಳ್ಳೆಯ ತಾತ್ವಿಕ ಶಾಂತಿ ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಭಕ್ತಿಯಲ್ಲಿ ತೊಡಗುವ ಶ್ರೇಷ್ಠ ದಿನ. ಶುದ್ಧ ಭಾವದಿಂದ ದೇವಾರಾಧನೆ ಮಾಡಿದರೆ ಮನಸ್ಸು ಹಗುರವಾಗುತ್ತದೆ. ಸೋಮವಾರದ ಚಂದ್ರ ಪ್ರಭಾವದಿಂದ ಭಕ್ತಿಯ ಚಟುವಟಿಕೆಗೆ ಹೆಚ್ಚು ಶಕ್ತಿ ಸಿಗುತ್ತದೆ. ಓಂ ನಮಃ ಶಿವಾಯ ಎಂಬ ಪವಿತ್ರ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಂತ್ರ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಿಮ್ಮ ಮನೋಬಲಕ್ಕೆ ಪೋಷಣೆ ನೀಡುತ್ತದೆ. ನಂದೀಶ್ವರನಿಗೆ ಕಪ್ಪು ತೆಂಗು ಅಥವಾ ಅಕ್ಕಿ ದಾನ ಮಾಡಿ. ಶಿವನಿಗೆ ಶುದ್ಧ ಹಾಲಿನಿಂದ ಅಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠ.
ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಲಗ್ನದ ಶಕ್ತಿಯ ಸಂಕೇತ. ಇದು ಲಾವಣ್ಯ, ಸಮತೋಲನ ಮತ್ತು ಶಾಂತಿಯ ಸಂಕೇತ. ಇಂದು ಈ ಸಂಖ್ಯೆಯು ನಿಮ್ಮ ಪರಿಕಲ್ಪನೆ ಮತ್ತು ಸಾಮರಸ್ಯವನ್ನು ಬೆಳೆಸಲಿದೆ. ಅದೃಷ್ಟದ ಬಣ್ಣ ಹಸಿರು. ಇವು ಭೂತತ್ವದ ಬಣ್ಣಗಳು. ನಿಮ್ಮ ಮನಸ್ಸಿಗೆ ನೆಮ್ಮದಿ, ಆಧ್ಯಾತ್ಮ ಮತ್ತು ಭದ್ರತೆಯ ಅನುಭವ ನೀಡುತ್ತವೆ. ಈ ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ಬಣ್ಣದ ಹೂವನ್ನು ದೇವರಿಗೆ ಅರ್ಪಿಸುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ನೀವು ಮಾಡುವ ಯಾವುದೇ ಶುಭ ಕಾರ್ಯ, ಪೂಜೆ, ಹಣಕಾಸು ತೀರ್ಮಾನ ಅಥವಾ ಕುಟುಂಬದ ಮಾತುಕತೆ ಉತ್ತಮ ಫಲಿತಾಂಶ ನೀಡಬಲ್ಲದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಧೈರ್ಯ, ಚಾತುರ್ಯ ಮತ್ತು ಬುದ್ಧಿವಂತಿಕೆಯಿಂದ ಸವಾಲುಗಳನ್ನು ಎದುರಿಸಬೇಕಾದ ದಿನವಾಗಿದೆ. ಈ ದಿನ ನಿಮ್ಮ ಮಾತನಾಡುವ ಶೈಲಿ ಮತ್ತು ಸಮಜಾಯಿಷಿಯ ಧೋರಣೆಯು ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಯಾವುದೇ ಕೆಲಸದಲ್ಲಿ ಚುರುಕಿನಿಂದ, ಶ್ರಮದಿಂದ ಹಾಗೂ ಮನೋಯೋಗದಿಂದ ಮುಂದುವರಿಯುವ ಈ ದಿನ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಲ್ಲದು. ಈ ದಿನ ಜ್ಞಾನವರ್ಧನೆಯ ಕೆಲಸಗಳಲ್ಲಿ ತೊಡಗುವುದು, ಹೊಸ ವಿಷಯಗಳನ್ನು ಅಧ್ಯಯನ ಮಾಡುವ ಕುತೂಹಲವೂ ಇರುತ್ತದೆ. ಕಲಿಕೆಗೆ, ಸಂವಹನಕ್ಕೆ ಮತ್ತು ಬೌದ್ಧಿಕ ಚಟುವಟಿಕೆಗಳಿಗೆ ಉತ್ತಮ ದಿನವಾಗಿದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ, ನಡವಳಿಕೆಯಲ್ಲಿ ನಿಖರತೆ ಮತ್ತು ವಿವೇಕ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಚುರುಕು, ಹೊಸ ಯೋಚನೆಗಳು ಹಾಗೂ ತಂಡದೊಂದಿಗೆ ಉತ್ತಮ ಸಂವಾದದಿಂದ ಕೆಲಸಗಳು ವೇಗವಾಗಿ ಸಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತುಗಳ ಶಕ್ತಿ ಇತರರನ್ನು ಪ್ರಭಾವಿತ ಮಾಡುತ್ತದೆ. ಆದರೆ ಅತಿಯಾಗಿ ಎಲ್ಲರ ಕೆಲಸವನ್ನು ನಿಮ್ಮ ಹೊಣೆ ಮಾಡಿಕೊಳ್ಳುವುದು ಅಗತ್ಯವಿಲ್ಲ. ಸೂಕ್ತವಾಗಿ ಹಂಚಿಕೆ ಮಾಡಿಕೊಳ್ಳಿ. ಹಿರಿಯ ಅಧಿಕಾರಿಗಳಿಂದ ಟುಡೇ ಸಲಹೆ ಅಥವಾ ಹೊಸ ಕಾರ್ಯದ ಮಾನ್ಯತೆ ಸಿಗಬಹುದು. ಕೆಲವರಿಗೆ ಕೆಲಸ ಸಂಬಂಧಿತ ಪ್ರಯಾಣ ಅಥವಾ ಸಭೆಗಳಲ್ಲಿ ಭಾಗವಹಿಸುವ ಅವಕಾಶ ಇರುತ್ತದೆ. ವ್ಯಾಪಾರಿಗಳಿಗೆ ಮಾರುಕಟ್ಟೆ ವಿಶ್ಲೇಷಣೆ, ಹೊಸ ಉತ್ಪನ್ನ ಪರಿಚಯ ಅಥವಾ ಗುತ್ತಿಗೆಗಳ ಮೇಲೆ ಚರ್ಚೆ ಮಾಡುವ ಸಲುವಾಗಿ ಈ ದಿನ ಉಪಯುಕ್ತ. ವೃತ್ತಿ ಬದಲಿ ಬಯಸುವವರಿಗೆ ಸಂದರ್ಶನ ಅಥವಾ ಅರ್ಜಿ ಸಲ್ಲಿಸಲು ಉತ್ತಮ ದಿನ. ಆದರೆ ಸಣ್ಣ ತೊಂದರೆಗಳಿದ್ದರೂ ಆತ್ಮವಿಶ್ವಾಸದಿಂದ ಮುಂದುವರಿದರೆ ಯಶಸ್ಸು ನಿಮ್ಮದೇ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ಈ ದಿನ ಸಾವಧಾನವಾಗಿ ನಡೆಯಬೇಕಾದದ್ದು. ಅರ್ಥಹೀನ ಖರ್ಚುಗಳು ನಡೆಯುವ ಸಂಭವವಿದೆ. ವಿಶೇಷವಾಗಿ ಸಂಬಂಧಿತರಿಗೆ ಉಡುಗೊರೆ, ಸಂಭ್ರಮಾಚರಣೆ ಅಥವಾ ತುರ್ತು ಖರ್ಚುಗಳ ರೂಪದಲ್ಲಿ ಹಣ ಹೊರಹೋಗುವ ಸಾಧ್ಯತೆ ಇದೆ. ಹೂಡಿಕೆಗಳಲ್ಲಿ ಈಗ ತಕ್ಷಣ ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಶ್ರೇಷ್ಠವಲ್ಲ. ಬದಲಿಗೆ ಹಳೆಯ ಸಾಲಗಳನ್ನು ತೆರವುಗೊಳಿಸಲು, ಸಾಲದ ಮರುಪಾವತಿ ಕುರಿತು ಚಿಂತನೆ ಮಾಡಲು ದಿನ ಸೂಕ್ತವಾಗಿದೆ. ವ್ಯವಹಾರ ಸಂಬಂಧಿತ ಲೆಕ್ಕಪತ್ರಗಳ ಪರಿಶೀಲನೆ ಅಥವಾ ತೆರಿಗೆ ಸಂಬಂಧಿತ ಕೆಲಸಗಳ ಪೂರ್ಣತೆಗೆ ಈ ದಿನ ಪ್ರಯತ್ನಿಸಬಹುದು. ವೃದ್ಧಿಗೆ, ಬಂಡವಾಳ ಹೂಡಿಕೆಗೆ ಸಿಗುವ ಅವಕಾಶಗಳ ಬಗ್ಗೆ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಸದ್ಯ ಖರ್ಚಿನಲ್ಲಿ ಮಿತವ್ಯಯ ಅನುಸರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ, ಈ ದಿನ ಚಿಂತೆ, ಮನಸ್ಥಿತಿ ಹಾಗೂ ಆಹಾರದ ಮೇಲಿನ ನಿಯಂತ್ರಣ ಅತ್ಯಂತ ಅಗತ್ಯ. ಅತಿಯಾದ ಒತ್ತಡದಿಂದ ತಲೆನೋವು, ನಿದ್ರಾಹೀನತೆ ಅಥವಾ ಅಜೀರ್ಣ ಉಂಟಾಗಬಹುದು. ಹವಾಮಾನ ಬದಲಾವಣೆ ಅಥವಾ ಅಲ್ಪ ಹಗುರವಾದ ರೋಗ ಲಕ್ಷಣಗಳಿಗೂ ಎಚ್ಚರಿಕೆ ಅಗತ್ಯವಿದೆ. ಬಿಸಿ ಆಹಾರ, ತೈಲಮಯ ಪದಾರ್ಥಗಳಿಂದ ದೂರವಿದ್ದು ಹಸಿವಿದ್ದಾಗ ಮಾತ್ರ ತಿನ್ನುವುದು ಉತ್ತಮ. ಈ ದಿನ ಯೋಗ, ಪ್ರಾಣಾಯಾಮ ಅಥವಾ ಲಘು ವ್ಯಾಯಾಮಗಳಿಂದ ದೇಹದಲ್ಲಿ ಚುರುಕು ಹೆಚ್ಚಿಸಬಹುದು. ಮಿತಾಶನ ಮತ್ತು ಜಲಪಾನಕ್ಕೆ ಹೆಚ್ಚಿನ ಪ್ರಾಧಾನ್ಯ ನೀಡಿ. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಈ ದಿನ ಇಂದು ಕುಟುಂಬದ ಒಳಸಂಚಾಲನೆ, ಮಾತುಕತೆಗಳು ಹಾಗೂ ಸಂಬಂಧಿತರಿಂದ ಪ್ರೀತಿಯ ಮಾತುಗಳು ನಿಮ್ಮ ಮನಸ್ಸನ್ನು ಸುಖಕರಗೊಳಿಸುತ್ತವೆ. ಸಹೋದರರು, ಗೆಳೆಯರು ಅಥವಾ ಶ್ರೇಷ್ಠರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಆದರೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಮಾತು ತಪ್ಪಾಗಿ ಅರ್ಥವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸ್ಪಷ್ಟವಾಗಿ ಮಾತನಾಡಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಮಾಲೋಚನೆ, ಪ್ರವಾಸ ಯೋಜನೆ ಅಥವಾ ಆರ್ಥಿಕ ಯೋಜನೆ ಬಗ್ಗೆ ಚರ್ಚೆಯಾಗಬಹುದು. ಮನೆಯಲ್ಲಿ ಸಹಕಾರ, ಬುದ್ಧಿವಂತಿಕೆ ಮತ್ತು ಕಾಳಜಿ ಪ್ರದರ್ಶನದಿಂದ ಉತ್ತಮ ಹೊಂದಾಣಿಕೆ ಸಾಧಿಸಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಸಲಹೆ ಕೇಳುವುದು ನಿಮ್ಮ ವ್ಯಕ್ತಿತ್ವವನ್ನು ಬೆಳಗಿಸಬಹುದು. ವೀಕ್ಷಕರೇ, ನೀವು ಈ ದಿನ ಸೋಮವಾರವಾದ್ದರಿಂದ ಚಂದ್ರನ ಪ್ರಭಾವ ಇರುತ್ತದೆ. ಮನಸ್ಸಿನಲ್ಲಿ ಹಾಸ್ಯಾಸ್ಪದ ಚಿಂತೆಗಳು, ಅನುಮಾನಗಳು ಅಥವಾ ಆತ್ಮವಿಶ್ವಾಸ ಕೊರತೆ ಉಂಟಾಗಬಹುದು. ಇದನ್ನು ನಿವಾರಿಸಲು ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 48 ಬಾರಿ ಜಪಿಸಿ. ನಂದಿದೀಪವನ್ನಿಟ್ಟು ಹಾಲು ಅಥವಾ ನೀರಿನಿಂದ ದೇವಾಲಯದಲ್ಲಿ ಅಭಿಷೇಕ ಮಾಡಿ. ದೇವಸ್ಥಾನಗಳಿಗೆ ಹೋಗುವುದು, ಕಸೂತಿಯ ಗಟ್ಟಿತನದಿಂದ ಹತಾಶರಾಗದೆ ಧೈರ್ಯದಿಂದ ನಡೆಯುವುದು ಉತ್ತಮ. ಚಂದ್ರನ ಶಾಂತಿಗಾಗಿ ಕಪ್ಪು ತಿಲ ಮತ್ತು ಹಾಲನ್ನು ಗೋಪಾಲಕೃಷ್ಣನಿಗೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 5.
ಈ ದಿನದ 5 ಸಂಖ್ಯೆಯು ಬುದ್ಧಿವಂತಿಕೆ, ಚುರುಕುತನ ಮತ್ತು ಸಂವಹನದ ಪ್ರತೀಕ. ಈ ಸಂಖ್ಯೆ ನಿಮ್ಮಲ್ಲಿ ಹೊಸ ಆಲೋಚನೆಗಳು, ಹೊಸ ಸಂಪರ್ಕಗಳ ಉದಯವನ್ನು ಸೂಚಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಮನಸ್ಸಿನಲ್ಲಿ ಶಾಂತಿ, ನವಚೈತನ್ಯ ಹಾಗೂ ಸಮತೋಲನವನ್ನು ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಹೂವಿನ ಬಳಕೆ ನಿಮ್ಮ ದಿನದ ಶಕ್ತಿಯನ್ನು ಹೆಚ್ಚಿಸಬಹುದು. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಆರಂಭಿಸುವ ಕೆಲಸಗಳು ಉತ್ತಮ ಫಲ ನೀಡಬಹುದು. ವ್ಯಾಪಾರ, ಸಂವಾದ, ಹೊಸ ಯೋಜನೆಗಳ ಪ್ರಾರಂಭ, ಪೂಜೆ ಅಥವಾ ಆತ್ಮಾವಲೋಕನೆಗೆ ಸೂಕ್ತ ಸಮಯ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮಾನಸಿಕ ಸ್ಥಿರತೆ, ಭಾವನೆಗಳ ಸಮತೋಲನ ಮತ್ತು ತಾತ್ಕಾಲಿಕ ತ್ಯಾಗ ಮನೋಭಾವನೆಯು ಬಹುಮಹತ್ವಪೂರ್ಣವಾಗಿರುತ್ತದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಭಾವನಾತ್ಮಕತೆ, ಆತ್ಮವಿಶ್ಲೇಷಣೆ ಹಾಗೂ ಕುಟುಂಬದ ಕುರಿತು ಹೆಚ್ಚಿನ ಕಾಳಜಿಯು ನಿಮ್ಮ ಮೇಲೆ ಹಿಡಿತ ಹೊಂದಿರುತ್ತದೆ. ಸ್ನೇಹ, ಸಂಬಂಧ ಮತ್ತು ಒಳತಾಳ್ಮೆ ನಿಮ್ಮ ದಿನವನ್ನು ರೂಪಿಸುವ ಪ್ರಮುಖ ಅಂಶಗಳು. ಇದು ಮನಸ್ಸಿನ ಆಳವಿಲ್ಲದ ಚಿಂತೆಗಳನ್ನು ಬಿಟ್ಟು ಮುಂದಿನ ಬೆಳವಣಿಗೆಗಳತ್ತ ದೃಷ್ಟಿ ಕೇಂದ್ರೀಕರಿಸಬೇಕಾದ ದಿನ. ಹಳೆಯ ನೆನಪುಗಳು, ಅಪರಾಧ ಭಾವನೆ ಅಥವಾ ದುಃಖದ ಹಳೆ ತಜ್ಞತೆಗಳು ಮನಸ್ಸನ್ನು ಕಿಂಚಿತ್ ತೀವ್ರವಾಗಿ ತಾಕಬಹುದು. ಇವುಗಳ ಮಧ್ಯೆ ಧೈರ್ಯದಿಂದ ನಿರ್ವಹಿಸಿ. ಈ ದಿನ ಹೊಸ ಚಿಂತನ, ಹೊಸ ಯೋಚನೆಗಳಿಗೆ ಒಳ್ಳೆಯ ಒತ್ತು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿ ವಿಚಾರಕ್ಕೆ ಬಂದರೆ, ಈ ದಿನ ಕಟಕ ರಾಶಿಯ ಉದ್ಯೋಗಸ್ಥರಿಗೆ ಭಿನ್ನ ಮಟ್ಟದ ಸವಾಲುಗಳು ಎದುರಾಗಬಹುದು. ಅಧಿಕಾರಿಗಳ ಮನಸ್ಸು ಅರಿಯುವುದು ಮುಖ್ಯ. ನಿಮ್ಮ ಕೆಲಸದ ಶುದ್ಧತೆ ಮತ್ತು ಪ್ರಾಮಾಣಿಕತೆ ಶ್ರೇಷ್ಠವಾಗಿ ಮೂಡಿಬರಬೇಕು. ಬೇಡಿಕೆಯವರೆಗೂ ನೀವು ತೋರಿಸಿದ ಶ್ರದ್ಧೆ ಮತ್ತು ಶಿಸ್ತಿಗೆ ಅವರು ಪ್ರತೀಕಾರ ನೀಡಲಿದ್ದಾರೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಕೆಲವರಿಗೆ ಸ್ಥಾನಾಂತರ, ಬದಲಾವಣೆ ಅಥವಾ ಹೊಸ ಯೋಜನೆಗಳ ಕುರಿತು ವರದಿ ಸಿದ್ಧಪಡಿಸುವ ಕೆಲಸವಿರಬಹುದು. ಕಾರ್ಯಕ್ಷೇತ್ರದಲ್ಲಿ ಸಂಯಮಿತ ಮಾತು, ನಿಯಮಿತ ವರ್ತನೆ ಮತ್ತು ಹೊಣೆಗಾರಿಕೆಯಲ್ಲಿ ನಿಷ್ಠೆ ಅತ್ಯಂತ ಮುಖ್ಯ. ವ್ಯವಸ್ಥಾಪಕರಿಗೆ, ಮ್ಯಾನೇಜರ್ಗಳಿಗೆ ತಮ್ಮ ತಂಡದ ಸದಸ್ಯರೊಂದಿಗೆ ಸಮತೋಲನದ ಆಧಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಂದರ್ಭ ಎದುರಾಗಬಹುದು. ಯಾವುದೇ ಗಾಂಭೀರ್ಯಯುತ ಸಭೆ ಅಥವಾ ವ್ಯವಹಾರದ ಸಂದರ್ಭಗಳಲ್ಲಿ ಭಾವನೆಗೆ ಮಿಂಚು ಕೊಡುವ ಬದಲು ತಾಳ್ಮೆಯಿಂದ ಪ್ರತಿಕ್ರಿಯಿಸುವುದು ಉತ್ತಮ. ಉದ್ಯಮಿಗಳು, ಇಂದು ವ್ಯವಹಾರದ ನಿರ್ಣಯಗಳು ಕಳವಿನಲ್ಲಿದ್ದ ಯೋಜನೆಗಳನ್ನು ಪುನಶ್ಚೇತನಗೊಳಿಸಲು ಶ್ರಮಿಸಲು ಅನುಕೂಲ. ಪಾಲುದಾರರೊಂದಿಗೆ ಸಂವಾದ, ಮನೋಯೋಗದ ಕೆಲಸಗಳು, ವ್ಯಾಪಾರದ ಲಾಭ ನಷ್ಟಗಳ ಬಗ್ಗೆ ಪರಿಶೀಲನೆ ಅಗತ್ಯ. ಶುದ್ಧ ಲೆಕ್ಕಪತ್ರ ಮತ್ತು ಸಮಯ ಪಾಲನೆ ಬಹುಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಕಟಕ ರಾಶಿಯವರಿಗೆ ಹಣಕಾಸಿನಲ್ಲಿ ಗಂಭೀರವಾದ ಯೋಚನೆಗಳು, ಖರ್ಚಿನ ನಿಯಂತ್ರಣ ಮತ್ತು ಬದಲಾವಣೆಯ ಅವಶ್ಯಕತೆಗಳನ್ನು ತೋರಿಸುತ್ತದೆ. ಮನೆಯ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಖರ್ಚುಗಳು, ಆರೋಗ್ಯ ಸಂಬಂಧಿತ ವೆಚ್ಚಗಳು ಹೆಚ್ಚಿನ ಸಾಧ್ಯತೆ. ಚಂದ್ರನ ಶಕ್ತಿಯು ಹಳೆಯ ಸಾಲಗಳ ಬಗ್ಗೆ ನೆನಪಿಸಿ ಅವುಗಳನ್ನು ನಿವಾರಿಸುವ ಯತ್ನಕ್ಕೆ ದಾರಿ ತೋರಿಸಬಹುದು. ಹೊಸ ಸಾಲ ಪಡೆಯುವುದು ಇಂದು ತಡೆಗಟ್ಟಬೇಕು. ಬಂಡವಾಳ ಹೂಡಿಕೆ ಮಾಡಬೇಕೆಂದಿದ್ದರೆ ಹಿರಿಯರ ಸಲಹೆಯ ಪ್ರಕಾರ ಮಾತ್ರ ಮುಂದಾಗಿ. ಹೆಚ್ಚುವರಿ ಆದಾಯದ ಅವಕಾಶಗಳು, ಚಿಕ್ಕ ವ್ಯಾಪಾರದ ಮುಖಾಂತರ ಬರಬಹುದಾದ ಸಂಭವವಿದೆ. ನಿಮ್ಮ ಸಂಪತ್ತು ಸಂರಕ್ಷಣೆಗೆ ಮನಸ್ಸಿನ ನಿಯಂತ್ರಣ ಬಹುಮುಖ್ಯ. ಖರ್ಚಿನಲ್ಲಿ ನಿಯಮ ಮತ್ತು ಲೆಕ್ಕದ ಶಿಸ್ತನ್ನು ಬಲಪಡಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆಹಾರ ಮತ್ತು ವಿಶ್ರಾಂತಿ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯ. ಜೀರ್ಣಕ್ರಿಯೆಯ ತೊಂದರೆ, ಹೊಟ್ಟೆ ಉರಿಯೂತ, ಮನಸ್ಸಿನ ದುರ್ಬಲತೆ ಇವುಗಳ ಕುರಿತು ಎಚ್ಚರ. ಮನಸ್ಸಿನಲ್ಲಿ ಬೇಸರ ಮತ್ತು ಒತ್ತಡದ ಲಕ್ಷಣಗಳು ಕಾಣಬಹುದು. ಹಗುರವಾದ ಯೋಗ, ಧ್ಯಾನ, ಬೆಳಗಿನ ನಡಿಗೆ ಉತ್ತಮ ಫಲ ನೀಡುತ್ತವೆ. ಈ ದಿನ ತಲೆನೋವು, ಮಿಗ್ರೇನ್ ಅಥವಾ ತೂಕದ ಸಮಸ್ಯೆಗಳಿಂದ ಪೀಡಿತರಾದವರಿಗೆ ಹೆಚ್ಚು ವಿಶ್ರಾಂತಿ, ನೀರಿನ ಸೇವನೆ ಮತ್ತು ತಾಜಾ ಆಹಾರ ಅತ್ಯಂತ ಅಗತ್ಯ. ಕಷಾಯ ಅಥವಾ ಔಷಧೀಯ ಉಪಚಾರಗಳು ನೈಸರ್ಗಿಕವಾಗಿ ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಕುಟುಂಬದಲ್ಲಿ ಭಾವನಾತ್ಮಕ ವಿಷಯಗಳು ಹೆಚ್ಚಾಗಬಹುದು. ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭ ಬರಬಹುದು. ಈ ಸಂದರ್ಭಗಳಲ್ಲಿ ಶಾಂತ, ಸಹಾನುಭೂತಿಯ ಮಾತುಗಳು ತುಂಬಾ ಪರಿಣಾಮಕಾರಿ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯ ಸಂಬಂಧಿತ ಚರ್ಚೆಗಳು ನಿಮ್ಮ ಸಮಯವನ್ನು ತೆಗೆದುಕೊಳ್ಳಬಹುದು. ಹಿರಿಯರೊಂದಿಗೆ ಮಾತನಾಡುವಾಗ ಗೌರವ ಮತ್ತು ಧೈರ್ಯದ ಧ್ವನಿ ಅನುಕೂಲಕರ. ಕೆಲವರಿಗೆ ಹಳೆಯ ಸ್ನೇಹಿತ ಅಥವಾ ಸಂಬಂಧಿತ ವ್ಯಕ್ತಿಯಿಂದ ಸಂದೇಶ ಬರುತ್ತದೆ, ಇದರಿಂದ ನವೋತ್ಸಾಹ. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಶಕ್ತಿಯಿಂದ ಮನಸ್ಸಿನ ಪ್ರಭಾವಿತ ಸ್ಥಿತಿಗೆ ಶಾಂತಿ ನೀಡಲು ದೇವಿ ಉಪಾಸನೆ, ಚಂದ್ರದೇವರಿಗೆ ಅರ್ಚನೆ ಬಹುಪಯುಕ್ತ. ಈ ದಿನ ಬೆಳಿಗ್ಗೆ ಹಾಲಿನಲ್ಲಿ ಬೆಳ್ಳುಳ್ಳಿ, ಅಕ್ಕಿ ಅಥವಾ ನೈವೇದ್ಯ ಅರ್ಪಿಸಿ. ಚಂದ್ರ ಮಂತ್ರ ಓಂ ಸೋಮಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿರಿ. ಬೆಳಿಗ್ಗೆ ಹಾಲಿನಿಂದ ಅಭಿಷೇಕ ಮಾಡಿದ ನಂತರ ಬಿಳಿ ಪುಷ್ಪ,
ಬಿಳಿ ಬಟ್ಟೆಯೊಂದಿಗೆ ದೇವಿ ಅಥವಾ ಚಂದ್ರನ ಪೂಜೆ ಮಾಡುವುದು ಉತ್ತಮ. ಬಸವಣ್ಣ ಅಥವಾ ನಂದೀಶ್ವರ ದೇವರ ಸನ್ನಿಧಿಯಲ್ಲಿ ನದಿಯ ತೀರದಲ್ಲಿ ತೋಟಿಲು ಅಥವಾ ಹಾಲು ಅಕ್ಕಿ ದಾನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಯ ಸಂಕೇತ. ಇದು ಭಾವನೆ, ಕಲ್ಪನೆ ಮತ್ತು ಕುಟುಂಬ ಸಂಬಂಧಿತ ಫಲಗಳನ್ನು ಪ್ರತಿಬಿಂಬಿಸುತ್ತದೆ. ಇಂದು ಈ ಸಂಖ್ಯೆಯು ನಿಮಗೆ ಆಂತರಿಕ ಶಕ್ತಿಯನ್ನು ನೀಡಲಿದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಚಿಂತನೆಗೆ ಶುದ್ಧತೆ, ಮನಸ್ಸಿಗೆ ಶಾಂತಿ ಮತ್ತು ಮನೋಸ್ಥಿತಿಗೆ ಸ್ಪಷ್ಟತೆ ನೀಡುತ್ತದೆ. ಬಿಳಿ ಬಟ್ಟೆ ಅಥವಾ ಬಿಳಿ ಪುಷ್ಪಗಳ ಬಳಕೆ ಮಾಡುವುದು ಇಂದು ವಿಶೇಷವಾದ ಪರಿಣಾಮ ನೀಡಬಹುದು. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಮನಸ್ಸು ಶುದ್ಧವಾಗಿ ಕೆಲಸ ಮಾಡುವ ಯೋಗ್ಯತೆ ಹೊಂದಿರುತ್ತದೆ. ದೇವಾರಾಧನೆ, ವ್ಯಾಪಾರ, ಕುಟುಂಬ ನಿರ್ಧಾರಗಳು ಅಥವಾ ಶಿಕ್ಷಣ ಸಂಬಂಧಿತ ಚಟುವಟಿಕೆಗಳಿಗೆ ಬಹು ಅನುಕೂಲಕರ ಸಮಯ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ಧೈರ್ಯ ಮತ್ತು ಸಿದ್ಧತೆಯಿಂದ ಚುರುಕುಗೊಳ್ಳುವ ದಿನವಾಗಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಪ್ರಕಾಶಮಾನತೆ ಇರುವುದು ಇವತ್ತು ಅನೇಕರ ಗಮನ ಸೆಳೆಯುತ್ತದೆ. ನಿಮ್ಮ ನಿರ್ಧಾರಗಳ ಮೇಲಿರುವ ನಂಬಿಕೆಯು ಸಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು. ಇಂದು ಸಂವಹನ ಹಾಗೂ ವ್ಯಕ್ತಿತ್ವದ ಪ್ರಭಾವದಿಂದ ಹೆಚ್ಚಿನ ಸಾಧನೆ ಸಾಧ್ಯ. ಮಿತವಚನ, ಉಚಿತ ಮನಸ್ಸು ಮತ್ತು ಗಂಭೀರ ಆಲೋಚನೆಗಳಿಂದ ನೀವು ಹಲವಾರು ಪ್ರಭಾವಶಾಲಿ ವ್ಯಕ್ತಿಗಳ ಗಮನ ಸೆಳೆಯಬಹುದು. ಇದು ಭವಿಷ್ಯದ ದಾರಿಯನ್ನು ಸುಗಮಗೊಳಿಸಬಹುದಾದ ದಿನ. ಸಮಯ ಹಾಗೂ ಅವಕಾಶಗಳ ಸೂಕ್ತ ಬಳಕೆ ಮಾಡಿ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹೊಸ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾದ ಸಂದರ್ಭವಿದೆ. ನಿಮ್ಮ ನಿಯಮ ಪಾಲನೆ ಹಾಗೂ ಶಿಸ್ತುಗಳಿಂದ ಉನ್ನತಿ ಸಾಧ್ಯ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ, ಸಲಹೆಗಳು ನಿಮ್ಮ ಮುಂದಿನ ದಾರಿಗೆ ದೀಪವಾಗಬಹುದು. ನಿರ್ವಹಣಾ ಹುದ್ದೆಗಳಲ್ಲಿರುವವರಿಗೆ ತೀರ್ಮಾನಾತ್ಮಕ ಪಾತ್ರ ನಿರ್ವಹಿಸಲು ಅವಕಾಶ. ಹೊಸ ಯೋಜನೆಗಳು, ಪ್ರಸ್ತಾವನೆಗಳು ಅನುಮೋದನೆ ಪಡೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ಸಂದೇಶದ ಮೂಲಕ ಶುಭ ಸೂಚನೆ ಬರುತ್ತದೆ. ನಿಮ್ಮ ತಂತ್ರಜ್ಞಾನ ಜ್ಞಾನ ಹಾಗೂ ತಯಾರಿ ಯಶಸ್ಸಿಗೆ ದಾರಿ ಮಾಡಬಹುದು. ಉದ್ಯಮಿಗಳಿಗೆ ಇಂದು ವ್ಯವಹಾರ ಚಟುವಟಿಕೆಗಳಲ್ಲಿ ಹೊಸ ಮಾರ್ಗಗಳ ಬಗ್ಗೆ ಚಿಂತನೆ, ಜವಾಬ್ದಾರಿ ಹಂಚಿಕೆ ಮತ್ತು ಬಂಡವಾಳ ಹೂಡಿಕೆ ವಿಷಯಗಳಲ್ಲಿ ತೀರ್ಮಾನ ಮಾಡುವುದು ಸೂಕ್ತ. ಸರಬರಾಜು ಚಕ್ರ ಅಥವಾ ಗ್ರಾಹಕರ ಸಂಬಂಧದಲ್ಲಿ ಸುಧಾರಣೆಗೊಳ್ಳಬಹುದು. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನ ಮುಖ್ಯ. ಇಂದು ಹೆಚ್ಚು ಖರ್ಚು ಮಾಡುವ ಅಥವಾ ತುರ್ತು ಖರ್ಚುಗಳಿಗೆ ಸಜ್ಜಾಗಿರುವ ಸಾಧ್ಯತೆ ಇದೆ. ವ್ಯಾಪಾರದ ಅಥವಾ ಕುಟುಂಬದ ಆಧಾರದ ಮೇಲೆ ಹಣದ ಪ್ರವಾಹ ಬದಲಾಗಬಹುದು. ಹಳೆಯ ಬಾಕಿ ಮೊತ್ತಗಳು ದೊರೆಯುವ ಸಾಧ್ಯತೆಗಳಿವೆ. ಆದರೆ ಹೊಸ ಸಾಲ ಅಥವಾ ಹೂಡಿಕೆಗಳಿಗೆ ಕೈ ಹಾಕುವ ಮೊದಲು ಸೂಕ್ತ ಯೋಚನೆ ಅಗತ್ಯ. ಬಂಡವಾಳ ಹೂಡಿಕೆಯು ಲಾಭವನ್ನು ತರುವ ಸಾಧ್ಯತೆ ಕಡಿಮೆ. ಆಂತರಿಕ ಹಣಕಾಸು ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ, ಕುಟುಂಬದ ಸದಸ್ಯರ ಸಹಕಾರದಿಂದ ಸುಧಾರಣೆ ಕಂಡುಬರುವ ಸಾಧ್ಯತೆ. ಇಂದು ವ್ಯರ್ಥ ಖರ್ಚು ತಪ್ಪಿಸಿ ಮಿತವ್ಯಯ ಪಾಲನೆ ಮಾಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ನಿಮಗೆ ಉತ್ಸಾಹ ಹೆಚ್ಚಿರಬಹುದು. ಆದರೆ ದೇಹದ ಶ್ರಮಕ್ಕೆ ವಿಶ್ರಾಂತಿಯ ಅವಶ್ಯಕತೆಯೂ ಇದೆ. ತಲೆನೋವು, ಕಣ್ಣುಗಳಿಗೆ ತೊಂದರೆ ಅಥವಾ ಒತ್ತಡದ ಲಕ್ಷಣಗಳು ಬೆಳೆಯಬಹುದು. ಸರಿಯಾದ ನಿದ್ರೆ ಮತ್ತು ಆಹಾರ ಪಾಲನೆ ಅಗತ್ಯ. ಆತ್ಮಶಕ್ತಿ ಉಳಿಸಿಕೊಳ್ಳಲು ಬೆಳಿಗ್ಗೆ ಯೋಗ ಅಥವಾ ಪ್ರಾಣಾಯಾಮ ಮಾಡಿ. ಹಸಿವಿಲ್ಲದೆ ತಿನ್ನುವುದು ಅಥವಾ ತೀವ್ರ ಆಹಾರ ಸೇವನೆಯಿಂದ ದೂರವಿರಿ. ಜೀರ್ಣಕ್ರಿಯೆಯ ಸಮಸ್ಯೆಗಳಿರಬಹುದಾದ ಸೂಚನೆಗಳಿವೆ. ಆರೋಗ್ಯ ಸಮತೋಲನಕ್ಕಾಗಿ ಪ್ರಕೃತಿಯ ಒಡನಾಟ, ಬಿಸಿಲು ಸಂಪರ್ಕದಿಂದ ದೂರವಿರುವುದು ಉತ್ತಮ. ನಿರಾಳತೆ, ನಗು ಮತ್ತು ತಾಜಾ ಹಣ್ಣುಗಳ ಸೇವನೆಯು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದೊಂದಿಗೆ ಸಮಯ ಕಳೆಯುವುದು ಶ್ರೇಷ್ಠ. ಪೋಷಕರ ಸೇವೆ, ಮಕ್ಕಳಿಗೆ ಮಾರ್ಗದರ್ಶನ, ಸಂಗಾತಿಗೆ ಪ್ರೀತಿಯ ಮಾತುಗಳು ಇವೆರಡೂ ಇಂದು ಬಹು ಶ್ರೇಷ್ಠ ಫಲ ನೀಡುತ್ತವೆ. ಪತಿಯು ಪತ್ನಿಯ ನಡುವೆ ಸೌಹಾರ್ದ ವಾತಾವರಣವಿರಲಿ. ದ್ವೇಷ ಅಥವಾ ಮನಸ್ತಾಪದ ಮಾತುಗಳು ದೂರವಿರಲಿ. ಸಂಯಮ ಮತ್ತು ಶ್ರದ್ಧೆಯು ಕುಟುಂಬ ಬಾಂಧವ್ಯಗಳನ್ನು ಗಟ್ಟಿ ಮಾಡಬಹುದು. ಪೋಷಕರ ಆರೋಗ್ಯದ ಬಗ್ಗೆ ಆಸಕ್ತಿಯಿಂದ ಗಮನ ನೀಡುವುದು ಶ್ರೇಯಸ್ಕರ. ಬಂಧು ಬಳಗದೊಂದಿಗೆ ಚಿಕ್ಕ ಸಂಭಾಷಣೆ ಮನಃಶಾಂತಿಯ ಅನುಭವ ತರಬಹುದು. ಇಂದು ಮನೆಯಲ್ಲೇ ಧಾರ್ಮಿಕ ಚಟುವಟಿಕೆಗಳಿಂದ ಮನಸ್ಸಿಗೆ ನೆಮ್ಮದಿ. ವೀಕ್ಷಕರೇ, ನೀವು ಈ ಸೋಮವಾರದ ದಿನದ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ದೇವಾರಾಧನೆ, ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗಿಕೊಳ್ಳಿ. ಈ ದಿನ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಿ. ಮೋಕ್ಷ ದೇವರಾದ ಶಿವನಿಗೆ ನೀರಾವಳಿ, ಬೆಳ್ಳಿಯ ಬಿಲ್ಲೆ ಅಥವಾ ಬಿಲ್ವಪತ್ರ ಅರ್ಪಿಸಿ. ಪವಿತ್ರ ನದಿ ಅಥವಾ ನೀರಿನ ಟ್ಯಾಂಕ್ನಲ್ಲಿ ಹಾಲು, ಜೇನು ಬೆರೆಸಿದ ನೀರನ್ನು ನೈಸರ್ಗಿಕವಾಗಿ ಹರಿಸುವುದು ಶ್ರೇಷ್ಠ. ಅಕ್ಕಿ ಅಥವಾ ಹಾಲಿನ ದಾನ ಮಾಡಿ. ಬಡವರಿಗೆ ಅನ್ನದಾನ ಮಾಡಿದರೆ ಗ್ರಹದೋಷ ಶಮನಗೊಳ್ಳುವುದು.
ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಚಟುವಟಿಕೆ, ಬುದ್ಧಿಮತ್ತೆ ಹಾಗೂ ಬದಲಾಗುವ ಪರಿಸ್ಥಿತಿಗಳನ್ನು ಹೊಂದಿಕೊಳ್ಳುವ ಶಕ್ತಿಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮಲ್ಲಿ ತಿರುವು ತರಬಹುದಾದ ದಾರಿ ಉಂಟು ಮಾಡುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ಧೈರ್ಯ, ಉತ್ಸಾಹ ಮತ್ತು ಚೈತನ್ಯದ ಪ್ರತೀಕ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಕಿತ್ತಳೆ ಹೂವಿನ ಪೂಜೆ ನಿಮ್ಮ ಮನಸ್ಸಿಗೆ ಶಕ್ತಿಯ ಸ್ಫೂರ್ತಿಯನ್ನು ತರಲಿದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಮಧ್ಯಾಹ್ನ ಬೆಳಗ್ಗೆ 11:30. ಈ ಸಮಯದಲ್ಲಿ ದೇವಾರಾಧನೆ, ಹಣಕಾಸು ನಿರ್ಧಾರ, ಉದ್ಯೋಗ ಸಂಬಂಧಿತ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಈ ಸಮಯ ನಿಮ್ಮ ಮನಸ್ಸು ಹಾಗೂ ದೇಹಕ್ಕೆ ಚೈತನ್ಯ ನೀಡುವ ಗಳಿಗೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಜ್ಞಾನ, ಶಿಸ್ತು ಹಾಗೂ ವಿಶ್ಲೇಷಣಾತ್ಮಕ ಚಿಂತನೆಯಿಂದ ದಿನದ ಬೆಳವಣಿಗೆಗಳನ್ನು ಯಶಸ್ವಿಯಾಗಿ ಎದುರಿಸಲು ಸಜ್ಜರಾಗಿರುವರು. ನಿಮ್ಮ ಆಂತರಿಕ ಶಕ್ತಿ, ಸರಳ ಬದುಕು ಹಾಗೂ ಪ್ರಾಮಾಣಿಕ ಪ್ರಯತ್ನಗಳು ನಿಮಗೆ ಇನ್ನಷ್ಟು ವಿಶ್ವಾಸ ಮತ್ತು ಸಾಧನೆ ತರುತ್ತವೆ. ಪೂರ್ವಭಾವಿ ಯೋಜನೆ, ಸಮಯ ನಿರ್ವಹಣೆ ಮತ್ತು ತಂತ್ರಬದ್ಧ ನಡೆಯಿಂದ ಕೆಲಸದ ಕ್ಷೇತ್ರದಲ್ಲಿ ಪ್ರಗತಿ ಕಾಣಬಹುದು. ಇಂದಿನ ದಿನ ಉತ್ತಮ ಬದಲಾವಣೆಗಳಿಗೆ, ಹೊಸ ಆರಂಭಗಳಿಗೆ ಹಾಗೂ ಕೆಲವು ಹಳೆಯ ಭ್ರಮೆಗಳಿಂದ ಮುಕ್ತಗೊಳ್ಳಲು ಸಹಾಯಕವಾಗಬಹುದು. ದಿನದ ಆರಂಭದಲ್ಲಿ ನಿಮ್ಮ ಗಮನ ಬೇರೆಯಾಗುವ ಸಾಧ್ಯತೆ ಇದ್ದರೂ ಮಧ್ಯಾಹ್ನದ ಹೊತ್ತಿನಲ್ಲಿ ಸ್ಫೂರ್ತಿಯ ಹರಿವು ಹೆಚ್ಚಾಗಲಿದೆ. ಇಂದು ಶಾಂತ ಮನಸ್ಸು ಮತ್ತು ತಾಳ್ಮೆಯಿಂದ ಯೋಚಿಸಿದರೆ ಅಸಾಧ್ಯವೂ ಸಾಧ್ಯವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಕನ್ಯಾ ರಾಶಿಯವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಖರತೆಯೊಂದಿಗೆ ಕೆಲಸ ಮಾಡುವುದರಿಂದ ಹಿರಿಯರಿಂದ ಪ್ರಶಂಸೆ ಪಡೆಯುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳ ನಿರ್ವಹಣೆಯ ಅವಕಾಶವಿದ್ದು ಇದರೊಂದಿಗೆ ಒತ್ತಡ ಕೂಡ ಇರುತ್ತದೆ. ಪದೋನ್ನತಿ ಅಥವಾ ಪ್ರಮುಖ ಯೋಜನೆಗೆ ನೇಮಕವಾಗುವ ಸಂದರ್ಭವಿದೆ. ಆದರೆ ಸಮಯದ ಮೇಲ್ವಿಚಾರಣೆ, ಸಹೋದ್ಯೋಗಿಗಳೊಂದಿಗೆ ಸಮರಸ್ಯದ ಕೆಲಸ ಇವೆಲ್ಲ ಬಹುಮುಖ್ಯ. ವೃತ್ತಿ ಬದಲಾವಣೆಗಾಗಿ ಯೋಚಿಸುತ್ತಿರುವವರು ಇಂದು ಅಂತರ್ಜಾಲ ಮೂಲಕ ಅಥವಾ ಸ್ನೇಹಿತರಿಂದ ಉತ್ತಮ ಅವಕಾಶಗಳ ಬಗ್ಗೆ ಮಾಹಿತಿ ಪಡೆಯಬಹುದು. ಶಿಕ್ಷಣ ಕ್ಷೇತ್ರ, ಐಟಿ, ಗಣಕಯಂತ್ರ ಆಧಾರಿತ ಕೆಲಸಗಳಲ್ಲಿ ಶ್ರೇಷ್ಠ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಜವಾಬ್ದಾರಿಯುತ ನಡೆ ಅತಿ ಅಗತ್ಯ. ಇಂದಿನ ದಿನದಲ್ಲಿ ಖರ್ಚುಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಬೇಕಾದ ಸಂದರ್ಭವಿದೆ. ಗೃಹೋಪಯೋಗಿ ವಸ್ತುಗಳ ಅಥವಾ ತುರ್ತು ಆರೋಗ್ಯ ಸಂಬಂಧಿತ ಖರ್ಚುಗಳು ಉಂಟಾಗಬಹುದು. ಹಳೆಯ ಬಾಕಿ ಹಣ ವಾಪಸ್ಸಾಗಬಹುದು. ಉದ್ಯಮಿಗಳಿಗೆ ಲಾಭದ ಸೂಚನೆ ಇದ್ದರೂ ಹೊಸ ಹೂಡಿಕೆ ಮಾಡುವಾಗ ಜಾಸ್ತಿ ಪರಿಶೀಲನೆ ಮಾಡಿ. ಸಾಲ ಅಥವಾ ಬಂಡವಾಳದ ವ್ಯವಹಾರಗಳಲ್ಲಿ ಸುಲಭವಾಗಿ ತೀರ್ಮಾನ ಮಾಡಬೇಡಿ. ಪಾರಂಪರಿಕ ಬ್ಯಾಂಕಿಂಗ್ ಪದ್ಧತಿಗಳಲ್ಲಿ ನಂಬಿಕೆ ಇರಿಸಿ ಅಪರಿಚಿತ ಆಫರ್ಗಳಿಗೆ ಲೋಲಿತರಾಗಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹದಲ್ಲಿ ನಿದ್ರಾ ಕೊರತೆ, ಜೀರ್ಣಕ್ರಿಯೆಯ ತೊಂದರೆ ಅಥವಾ ತಲೆನೋವು ಅನುಭವಿಸಬಹುದು. ಬೆಳಗಿನ ವೇಳೆಯೂ ಶಾರೀರಿಕ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡುತ್ತದೆ. ಯೋಗ, ಪ್ರಾಣಾಯಾಮ ಅಥವಾ ಲಘು ವ್ಯಾಯಾಮದಿಂದ ಆರೋಗ್ಯದಲ್ಲಿ ಸಮತೋಲನ ಸಾಧಿಸಬಹುದು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಜಂಕ್ ಫುಡ್ ಸೇವನೆ ತಪ್ಪಿಸಿ. ಮನೆಯ ಆಹಾರಕ್ಕೆ ಆದ್ಯತೆ ನೀಡಿ. ನಿರಂತರ ಕಚೇರಿ ಕೆಲಸದಿಂದ ಬೆನ್ನು ನೋವು ಅಥವಾ ಕಣ್ಣುಗಳ ಒತ್ತಡ ಹೆಚ್ಚಾಗಬಹುದು. ಮಧ್ಯಂತರ ವಿರಾಮಗಳು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದೊಳಗಿನ ಮಾತುಕತೆಗಳಲ್ಲಿ ಗಂಭೀರ ವಿಷಯಗಳ ಪ್ರಸ್ತಾಪ ಉಂಟಾಗಬಹುದು. ತಾಳ್ಮೆಯಿಂದ ಪ್ರತಿಕ್ರಿಯಿಸಿ. ಜೀವನ ಸಂಗಾತಿಯೊಂದಿಗೆ ಕಾಳಜಿಯ ಮತ್ತು ಆತ್ಮೀಯ ಸಂವಾದ ಸಾಧ್ಯ. ಹೊಸ ಯೋಜನೆಗಳ ಬಗ್ಗೆ ಒಟ್ಟಾಗಿ ಚರ್ಚಿಸುವುದು ಉತ್ತಮ. ಮಕ್ಕಳ ವಿದ್ಯಾಭ್ಯಾಸ, ಹಿರಿಯರ ಆರೋಗ್ಯ ಇತ್ಯಾದಿಗಳ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಸಂದರ್ಭವಿರಬಹುದು. ಭಾವನಾತ್ಮಕ ಬೆಸೆತನ ಬೆಳೆಸಲು ಒಳ್ಳೆಯ ಸಮಯ. ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮಾನಸಿಕ ನೆಮ್ಮದಿಗೆ ಸಹಕಾರಿಯಾಗುತ್ತದೆ. ಸಂಯಮ, ಪ್ರೀತಿ ಮತ್ತು ಸ್ಪಷ್ಟ ಸಂವಹನ ಇವೆಲ್ಲ ಸಂಬಂಧ ಸುಧಾರಣೆಗೆ ಮುಖ್ಯ. ಇವತ್ತು ವೀಕ್ಷಕರೇ, ನೀವು ಈ ಸೋಮವಾರ ಬುದ್ಧಿಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆಯ ಶಕ್ತಿ, ನಿರ್ಧಾರ ಶಕ್ತಿ ಹಾಗೂ ಸ್ವಾಭಾವಿಕ ಶಿಸ್ತು ಮತ್ತು ಜವಾಬ್ದಾರಿತ್ವ ಹೆಚ್ಚಾಗುತ್ತದೆ. ಧ್ಯಾನ, ಜಪ ಹಾಗೂ ಸರಳ ಆರಾಧನೆ ಇಂದು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಬಹುದು. ಶುಭದಾಯಕ ಫಲಗಳಿಗಾಗಿ ನಿಂಬೆಹಣ್ಣಿನ ಹೂ ಅಥವಾ ಹಸಿರು ದೀಪವನ್ನು ದೇವರ ಮುಂದೆ ಪ್ರಜ್ವಲಿಸಿ. ಬದುಕಿನಲ್ಲಿ ತಾರ್ಕಿಕ ಬದಲಾವಣೆಗಾಗಿ ಹಿರಿಯರ ಸಲಹೆ ಕೇಳಿ. ಧರ್ಮಗ್ರಂಥ ಪಠಣ ಅಥವಾ ಶಾಂತ ಮೃದುವಾದ ಸಂಗೀತವನ್ನು ಕೇಳಿ. ಅದೃಷ್ಟದ ಸಂಖ್ಯೆ 5. ಈ ದಿನದ ಶಕ್ತಿಯ ಸಂಕೇತ ಬುದ್ಧಿವಂತಿಕೆ, ಚಪಲತೆ ಮತ್ತು ತ್ವರಿತ ನಿರ್ಧಾರಗಳನ್ನು ಈ ಸಂಖ್ಯೆ ಪ್ರತಿನಿಧಿಸುತ್ತದೆ. ಇದು ನಿಮ್ಮ ದೈನಂದಿನ ನಿರ್ಧಾರಗಳಿಗೆ ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನಿಮಗೆ ಸಮತೋಲನ, ನೆಮ್ಮದಿ ಹಾಗೂ ಬೆಳವಣಿಗೆ ತರುತ್ತದೆ. ಹಸಿರು ಬಟ್ಟೆ,
ಹಸಿರು ಹೂವಿನ ಬಳಕೆ ಅಥವಾ ಹಸಿರು ನೋಟು ದಾನ ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪ್ರಾರ್ಥನೆ, ಆಧ್ಯಾತ್ಮ, ಉದ್ಯೋಗ ಅಥವಾ ವ್ಯವಹಾರ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಲಾಭದಾಯಕ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾರಾಶಿಯವರು ಸಮತೋಲನ ಮತ್ತು ಸಮತೆಯ ಅಗತ್ಯವಿರುವ ದಿನವನ್ನು ಎದುರಿಸುತ್ತಿದ್ದಾರೆ. ನೀವೆಷ್ಟೊಂದು ಶಾಂತಿಯನ್ನು, ಶಿಷ್ಟತೆಯನ್ನು ಬೆಳೆಸುವ ವ್ಯಕ್ತಿತ್ವ ಹೊಂದಿದ್ದೀರೋ ಅದನ್ನು ಇನ್ನೂ ಹೆಚ್ಚು ಉಪಯೋಗಿಸಬೇಕು. ಕೆಲವೊಂದು ತೀರ್ಮಾನಗಳು ಸಂಕೀರ್ಣವಾಗಿರಬಹುದು, ಆದರೆ ನೀವು ತಾಳ್ಮೆಯಿಂದ ಹಾಗೂ ಲಾಜಿಕ್ನೊಂದಿಗೆ ಅವುಗಳಿಗೆ ಸಮರ್ಪಕ ಉತ್ತರ ನೀಡಬಲ್ಲಿರಿ. ಬೇರೆಯವರ ಆಸಕ್ತಿಗಳನ್ನು ಪರಿಗಣಿಸಿ ನಡೆದುಕೊಳ್ಳುವುದು ನಿಮಗೆ ಒಳ್ಳೆಯ ಹೆಸರು ತಂದುಕೊಡುತ್ತದೆ. ಈ ದಿನದ ನಕ್ಷತ್ರಗಳು ಸಾಮಾಜಿಕ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಅತ್ಯಂತ ಸೂಕ್ತವಾಗಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ, ಇವತ್ತು ವೃತ್ತಿಯಲ್ಲಿ ಈ ದಿನ ಕೊಂಚ ಸವಾಲುಗಳು ಎದುರಾಗಬಹುದು. ನಿಗದಿತ ಕೆಲಸಗಳು ಸಮಯಕ್ಕೆ ಮುಗಿಯದ ಕಾರಣ ಅಸಹನೆ ಉಂಟಾಗಬಹುದು, ಆದರೆ ಸಂಯಮ ಹಾಗೂ ಸಹೋದ್ಯೋಗಿಗಳ ಸಹಕಾರದಿಂದ ಇದನ್ನು ನಿಭಾಯಿಸಬಹುದು. ಹಿರಿಯ ಅಧಿಕಾರಿಗಳೊಂದಿಗೆ ಸ್ಪಷ್ಟ ಸಂವಹನ ಇರಲಿ, ಅವರು ನಿಮ್ಮ ನೈಪುಣ್ಯವನ್ನು ಗುರುತಿಸುವ ಯೋಗವಿದೆ. ತಮ್ಮ ಸ್ವಂತ ವ್ಯವಹಾರ ನಡೆಸುವವರು ಹೊಸಬಿಲಿಗೆ ಚರ್ಚೆ ಪ್ರಾರಂಭಿಸಬಹುದು. ಕಂಪನಿಯ ವಿಸ್ತರಣೆ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೇಲೆ ಗಮನ ಹರಿಸುವುದು ಇಂದು ಲಾಭದಾಯಕ. ಕೆಲವರಿಗಂತೂ ಹಳೆಯ ಬಾಕಿಗಳ ಮರುಪಾವತಿ ಅಥವಾ ಹಳೆಯ ಒಪ್ಪಂದಗಳ ಪುನರ್ಮೌಲ್ಯಮಾಪನದ ದಿನವಾಗಿದೆ. ಇದು ನವೀಕರಣದ ಹೊತ್ತಾಗಿಯೂ ಬಳಸಬಹುದು. ಮತ್ತೆ ವೀಕ್ಷಕರೇ, ಹಣಕಾಸಿನ ಸ್ಥಿತಿಗೆ ಬಂದರೆ, ಇಂದಿನ ಹಣಕಾಸಿನ ಸ್ಥಿತಿ ಮಿಶ್ರವಾಗಿದೆ. ನೀವು ಪೂರ್ವದಲ್ಲಿ ಮಾಡಿರುವ ಹೂಡಿಕೆಗಳಿಂದ ಕೆಲವೊಂದು ಲಾಭ ಸಿಗಬಹುದು, ಆದರೆ ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮನೆಯಲ್ಲಿ ಅಥವಾ ವಾಹನದಲ್ಲಿ ತಾಂತ್ರಿಕ ತೊಂದರೆ, ನಿಮ್ಮ ಹಣಕಾಸಿನಲ್ಲಿ ವ್ಯತ್ಯಯ ಉಂಟು ಮಾಡಬಹುದು. ಬೇಡಿಕೆಗಳಿಗೆ ಮಿತಿ ಇಡಿ. ಇಂದು ಸಾಲ ನೀಡುವುದು ಅಥವಾ ಸಾಲ ಕೊಳ್ಳುವುದು ಅಂತಿಮ ಆಯ್ಕೆ ಆಗದಿರುವುದು ಉತ್ತಮ. ಆರ್ಥಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಉಚಿತ. ಮಹಿಳೆಯರು ಸುಂದರ ವಸ್ತುಗಳ ಖರೀದಿಗೆ ಆಕರ್ಷಿತರಾಗಬಹುದು, ಆದರೆ ಈ ಖರ್ಚು ತಾತ್ಕಾಲಿಕ ಸಂತೋಷ ನೀಡಿದರೂ ಮುಂದಿನ ತೊಂದರೆ ತರುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ, ಇವತ್ತು ಶರೀರದ ಬಲವಂತ ಮತ್ತು ಆತ್ಮಬಲ ಎರಡೂ ಸಮತೋಲನದಲ್ಲಿರಬೇಕು. ಕುರುಚಲು, ಹಲ್ಲು ತೊಂದರೆ, ಮೂತ್ರ ಸಂಬಂಧಿ ಸಮಸ್ಯೆಗಳಿಗಾಗಿ ಎಚ್ಚರಿಕೆ ಅಗತ್ಯ. ಆರೋಗ್ಯದಲ್ಲಿ ಸಣ್ಣ ಏರುಪೇರಾದರೂ ತಕ್ಷಣ ಗಮನ ಕೊಡಿ. ದೀರ್ಘಕಾಲ ಕುಳಿತು ಕೆಲಸ ಮಾಡುವವರ ಶರೀರಕ್ಕೆ ತೊಂದರೆ ಉಂಟಾಗಬಹುದು. ಈ ದಿನ ಸಂಚರಣೆ, ಬೆಳಗಿನ ವೇಳೆಯ ಓಟ ಅಥವಾ ಲಘು ವ್ಯಾಯಾಮ ಅಭ್ಯಾಸ ಬಹುಪಾಲು ಸಮಾಧಾನ ಕೊಡಬಲ್ಲದು. ಆಹಾರದಲ್ಲಿ ಚಿಕ್ಕ ಪದಾರ್ಥಗಳ ಬಳಕೆಯನ್ನು ಕಡಿಮೆ ಮಾಡಿ. ಹಸಿರು ತರಕಾರಿ ಮತ್ತು ಹಸಿವಿದ್ದಾಗ ಮಾತ್ರ ತಿನ್ನುವುದು ಉತ್ತಮ. ನೀರಿನ ಸೇವನ ಹೆಚ್ಚಿಸಿ. ಮನಶಾಂತಿಗೆ ಬಾಳೆಹಣ್ಣು ಅಥವಾ ಬಾದಾಮಿ ಹಾಲು ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧಗಳ ಬಗ್ಗೆ ಆದರೆ, ಇಂದು ಕುಟುಂಬದಲ್ಲಿ ಸೌಮ್ಯ ಸಂವಾದ ಅಗತ್ಯ. ಕೆಲವು ಹಿರಿಯರ ಅನಾರೋಗ್ಯ ಅಥವಾ ಆವರ್ತಿಸುತ್ತಿರುವ ಗೃಹ ಚರ್ಚೆ ನಿಮ್ಮ ಶಾಂತಿಗೆ ತೊಂದರೆ ಉಂಟು ಮಾಡಬಹುದು, ಆದರೆ ನಿಮ್ಮ ಸಮತೋಲನ ಮತ್ತು ಶಿಸ್ತು ಈ ಸಂಬಂಧಗಳನ್ನು ಪೋಷಿಸುತ್ತದೆ. ವಿವಾಹಿತ ದಂಪತಿಗಳು ತಮ್ಮ ಸಂಗಾತಿಯ ಭಾವನೆಗೆ ಸ್ಪಂದಿಸುವ ಮೂಲಕ ಹೃದಯದಲ್ಲಿ ಹತ್ತಿರವಾಗಬಹುದು. ಸಂತಾನ ಸಂಬಂಧಿತ ನಿರ್ಧಾರಗಳು ಇಂದಿನ ವಿಷಯವಾಗಬಹುದು. ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಈ ದಿನ ಸೂಕ್ತ ಸಮಯ. ನಿಮ್ಮ ನಂಬಿಕೆ ಮತ್ತು ಗೌರವದಿಂದ ಸಂಬಂಧವು ಬಲವಾಗುತ್ತದೆ. ಕುಟುಂಬ ಸಭೆ ಅಥವಾ ಪೂಜೆ ಮಾಡುವ ಯೋಜನೆ ಇದ್ದರೆ ಇಂದು ಅದಕ್ಕೆ ಅನುಕೂಲಕರ ಸಮಯ. ವೀಕ್ಷಕರೇ, ನೀವು ಶುಕ್ರ ಗ್ರಹದ ಅಧೀನದಲ್ಲಿರುವವರು ಇಂದು ಶೌಚ, ಶುದ್ಧತೆ, ಶ್ರದ್ಧಾ ಮತ್ತು ಸಹಾನುಭೂತಿಯ ಗುಣಗಳನ್ನು ಬೆಳೆಯಬೇಕು. ಅಸಮಾಧಾನದ ಸಂದರ್ಭದಲ್ಲಿಯೂ ಶಾಂತಗೊಳ್ಳುವುದು ನಿಮ್ಮ ಸ್ವಭಾವ. ಅದನ್ನು ನಿಲ್ಲಿಸದೆ ಮುಂದುವರಿಸು. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 58 ಬಾರಿ ಜಪಿಸುವುದು ಶುಕ್ರನ ಶಕ್ತಿಯನ್ನು ಆಕರ್ಷಿಸುತ್ತದೆ. ಶುಕ್ರವಾರದ ದಿನ ದೇವಾಲಯಕ್ಕೆ ಹೂವು, ಪಾಕಶಾಸ್ತ್ರ ಅಥವಾ ಸಂಗೀತದ ಮೂಲಕ ಸೇವೆ ಸಲ್ಲಿಸಿದರೆ ಶುಭ ಫಲ ಸಿಗುತ್ತದೆ. ಈ ದಿನ ನೀಲಿ ಬಟ್ಟೆ ಧರಿಸಿ ಎಳ್ಳು, ಶರಬತ್ತಿ ಅಥವಾ ಸಂತೆದಾನ ಮಾಡುವ ಮೂಲಕ ಶುಭ ಫಲ ಪಡೆಯಬಹುದು. ಮನೆಯಲ್ಲಿ ಶುಚಿ ಇಡೀ ದಿನ ಭದ್ರತೆ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ತುಲಾ ರಾಶಿಗೆ ಪ್ರೀತಿಯ ಸಂಕೇತ, ಸ್ನೇಹ ಮತ್ತು ಸೌಂದರ್ಯದ ಪ್ರತೀಕ. ನಿಮ್ಮ ತಾಳ್ಮೆ ಮತ್ತು ಸಹಾನುಭೂತಿಯು ಇಂದು ಈ ಸಂಖ್ಯೆಯ ಶಕ್ತಿಯಿಂದ ಬೆಳೆದೀತು. ಅದೃಷ್ಟದ ಬಣ್ಣ ಆಕಾಶ ನೀಲಿ. ಈ ಬಣ್ಣವು ಶುದ್ಧತೆ, ಸ್ಥಿರತೆ ಮತ್ತು ವಿವೇಕದ ಸಂಕೇತ. ಈ ಬಣ್ಣದ ಉಡುಪನ್ನು ತೊಟ್ಟು ದೇವರ ದರ್ಶನಕ್ಕೆ ಹೋದರೆ ಉತ್ತಮ ಫಲ ದೊರೆಯುತ್ತದೆ. ಶುಭ ಸಮಯ ಮಧ್ಯಾಹ್ನ 2:15 ರಿಂದ ಮಧ್ಯರಾತ್ರಿ 3:40. ಈ ಸಮಯವು ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಮತ್ತು ನಿಶ್ಚಯವಿರುವ ಘಟ್ಟ. ನೂತನ ಪ್ರಾರಂಭಗಳು, ಸಂಭಾಷಣೆಗಳು ಅಥವಾ ಮನಸ್ಸು ತೊಡಗಿಸಬೇಕಾದ ವಿಷಯಗಳಿಗೆ ಉತ್ತಮ ಕಾಲ.
ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಅಂತರ್ಮುಖವಾಗಿ ಚಿಂತನೆ ಮಾಡುವ, ತಮ್ಮ ಭಾವನೆಗಳನ್ನು ಆಳವಾಗಿ ವಿಶ್ಲೇಷಿಸುವ ದಿನವನ್ನು ಎದುರಿಸುತ್ತಿದ್ದಾರೆ. ಚಂದ್ರಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಹಲವು ವಿಚಾರಗಳು ಬೆರೆತು ಬರುತ್ತವೆ. ಆದರೆ ನಿಮ್ಮ ಸಹಜ ಗುಣವಾದ ಸಂಕಲ್ಪ ಶಕ್ತಿ, ಧೈರ್ಯ ಮತ್ತು ನಿರ್ಧಾರಾತ್ಮಕತೆ ಇವತ್ತು ನಿಮ್ಮ ದಾರಿಯನ್ನು ತೋರಿಸಬಲ್ಲದು. ಇಂದು ಕರ್ಮದಲ್ಲಿ ಶ್ರದ್ಧೆ, ನಿರ್ವಹಣೆಯಲ್ಲಿ ಚಾತುರ್ಯ ಮತ್ತು ಸಂವಾದಗಳಲ್ಲಿ ತಿಳಿವಳಿಕೆ ಮುಖ್ಯವಾದ ಪಾತ್ರ ವಹಿಸುತ್ತವೆ. ಪಿತೃಪೂರ್ವಜರ ನೆನಪುಗಳು ಜಾಗೃತವಾಗಬಹುದು. ಆನ್ಸೆಸ್ಟ್ರಲ್ ಎನರ್ಜಿ ಪ್ರಬಲವಾಗಿರುವ ದಿನವಾಗಿದೆ. ಹಳೆಯ ಸಂಸ್ಮರಣೆಗಳು, ಬಿಟ್ಟು ವಿಷಯಗಳು ಮತ್ತೆ ಎದುರಾಗಿ ಬರುವುದು ಸಹಜ. ಆದರೆ ಈ ದಿನ ಈ ಎಲ್ಲವನ್ನೂ ಬದಿಗಿಟ್ಟು ನವ ದಾರಿಯತ್ತ ಗಮನ ಹರಿಸುವ ಶಕ್ತಿ ನಿಮ್ಮಲ್ಲಿದೆ. ಮತ್ತೆ ವೀಕ್ಷಕರೇ, ಉದ್ಯೋಗದ ವಿಷಯಕ್ಕೆ ಬಂದರೆ, ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೊಸ ಹೊಣೆಗಾರಿಕೆಗಳು ಮತ್ತು ನಿರ್ಧಾರಗಳ ಹೊರೆ ಬರುವ ಸಾಧ್ಯತೆ ಇದೆ. ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ಗಮನವಿಟ್ಟು ಕೆಲಸ ಮಾಡುವ ಗುಣದಿಂದ ಹಿರಿಯರು ನಿಮಗೆ ವಿಶಿಷ್ಟವಾದ ಯೋಜನೆಗಳನ್ನು ಒಪ್ಪಿಸಬಹುದಾಗಿದೆ. ಸಾಹಸ ಮತ್ತು ಬದಲಾವಣೆಯ ತವಕ ಇವತ್ತು ಹೆಚ್ಚಾಗಿರಬಹುದು. ಇದು ನಿಮ್ಮೊಳಗಿನ ಆಂತರಿಕ ತವಕವಿರಬಹುದು ಅಥವಾ ವಾತಾವರಣದಿಂದ ಬರುವ ಒತ್ತಡವೂ ಆಗಿರಬಹುದು. ಯಾರಿಗಾದರೂ ತಪ್ಪು ತೋರಿಸಲು ಹೋಗದೆ ತಾಳ್ಮೆಯಿಂದ ಮತ್ತು ವಿವೇಕದಿಂದ ಪ್ರತಿಯೊಬ್ಬರೊಂದಿಗೆ ವರ್ತಿಸಲು ಪ್ರಯತ್ನಿಸಿ. ವ್ಯವಸ್ಥಾಪಿತ ಮತ್ತು ನಿರ್ಣಯಕಾರಿ ನಡೆ ಇಂದು ನಿಮಗೆ ಗೌರವ ತರುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನ ಯೋಗ ಅಥವಾ ಹೊಸ ಅವಕಾಶದ ಸುದ್ದಿ ಸಿಗಬಹುದು. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇಂದಿನ ದಿನ ಹಣಕಾಸಿನಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಮುನ್ನಡೆಸಬೇಕಾದ ದಿನವಾಗಿದೆ. ಅನಿರೀಕ್ಷಿತ ಖರ್ಚುಗಳು ಬರುವುದು ಬಹುಸಾಧ್ಯ. ಹಳ್ಳಿಯಿಂದ ಆಗುವ ವಿಷಯ, ಮನೆ ದುರಸ್ತಿ, ವಾಹನದಲ್ಲಿ ತಾಂತ್ರಿಕ ತೊಂದರೆ ಅಥವಾ ವೈದ್ಯಕೀಯ ವಿಷಯಗಳಲ್ಲಿ ವೆಚ್ಚವಿರಬಹುದು. ಹಿಂದಿನ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಲಭಿಸಬಹುದು. ಆದರೆ ಹೊಸ ಹೂಡಿಕೆಗಳ ಪೈಕಿ ಯಾವುದೇ ತ್ವರಿತ ನಿರ್ಧಾರ ತಪ್ಪು ತರುವ ಸಾಧ್ಯತೆ ಇದೆ. ಸಂಪೂರ್ಣ ಪರಿಶೀಲನೆಯ ನಂತರವೇ ಹಣಕಾಸು ನಿರ್ಣಯ ಕೈಗೊಳ್ಳಿ. ಇಂದಿನ ದಿನ ಹಣಕಾಸಿನಲ್ಲಿ ನಿರ್ವಹಣಾ ಕೌಶಲ್ಯವನ್ನು ತೋರಿಸಬೇಕಾದ ಸಮಯವಾಗಿದೆ. ಸಾಲ, ಬಾಕಿ ಅಥವಾ ಸಾಲ ಕೇಳುವವರ ವಿಷಯದಲ್ಲಿ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಿ. ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಶ್ರದ್ಧೆ ಮತ್ತು ಆರೋಗ್ಯದ ಮೇಲೆ ಅತಿಯಾದ ಒತ್ತಡ ವಹಿಸದಿರುವಂತೆ ನೋಡಿಕೊಳ್ಳಿ. ಜೀರ್ಣಕ್ರಿಯೆಗೆ ತೊಂದರೆ, ತಲೆನೋವು, ಕಣ್ಣು ಅಥವಾ ಹೃದಯ ಸಂಬಂಧಿ ಸ್ವಲ್ಪ ಏರುಪೇರುಗಳು ಸಾಧ್ಯ. ಚಿಂತನೆಯು ಶಕ್ತಿಯನ್ನು ಹಿಮ್ಮೆಟ್ಟಿಸಬಹುದು. ಇದರಿಂದಾಗಿ ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನದಲ್ಲಿ ತೊಡಗುವುದು ಉತ್ತಮ. ಪಿತೃ ಸಂಬಂಧಿ ಋಣಭಾವನೆಗಳು ಇಂದು ಮನಸ್ಸಿಗೆ ಹೆಚ್ಚು ತಾಕತ್ತನ್ನು ತರುತ್ತವೆ. ಆದ್ದರಿಂದ ಆಧ್ಯಾತ್ಮಿಕವಾಗಿ ಶಕ್ತಿಯ ಚಲನೆಯನ್ನು ಹೊಂದಿಸುವುದು ಉತ್ತಮ. ಹಸಿವಿಲ್ಲದೆ ತಿನ್ನದಿರಿ. ಮಧುರ ಪದಾರ್ಥಗಳ ಸೇವನೆ ನಿಯಂತ್ರಣದಲ್ಲಿರಲಿ. ನಿದ್ರೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳಿ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಇಂದಿನ ದಿನ ಮನೆಯೊಳಗಿನ ಸಂವಾದಗಳು, ಪತ್ನಿ ಪತಿ ಅಥವಾ ಹಿರಿಯರೊಂದಿಗೆ ಇರುವ ಸಂಬಂಧಗಳಲ್ಲಿ ಗಂಭೀರತೆ ಕಂಡುಬರಬಹುದು. ನಿಮ್ಮ ಮಾತುಗಳು ಇತರರ ಹೃದಯಕ್ಕೆ ತಾಕಬಹುದು. ಆದ್ದರಿಂದ ಶಾಂತ, ಪ್ರಾಮಾಣಿಕ ಮತ್ತು ಮಿತವಾದ ಭಾಷೆ ಬಳಸುವುದು ಉತ್ತಮ. ತಾಯಿ ಅಥವಾ ಮಾತೃತ್ವದ ಸ್ಪಂದನೆ ಇಂದು ಹೆಚ್ಚು ಪ್ರಬಲವಾಗಿರುತ್ತದೆ. ಮನಸ್ಸಿನಲ್ಲಿ ಅಳಿವುಗೊಂಡ ಸಂಬಂಧಗಳ ಜ್ಞಾಪಕಗಳು ಮತ್ತೆ ಜೀವಂತವಾಗಬಹುದು. ಈ ಅನುಭವಗಳು ನಿಮ್ಮ ಮನಸ್ಸನ್ನು ಮೃದುವಾಗಿಸುತ್ತವೆ. ವಿವಾಹಿತರಿಗೆ ಸಂವೇದನೆ ಮತ್ತು ಆತ್ಮೀಯತೆ ತುಂಬಿದ ಕ್ಷಣಗಳು ಇರಬಹುದು. ಸಂತಾನ ಸಂಬಂಧಿತ ಚಿಂತನೆಗಳು ಇದ್ದರೆ ಅದರಲ್ಲಿ ಸಾತ್ವಿಕ ಧ್ಯಾನ ಉಪಯುಕ್ತವಾಗುತ್ತದೆ. ವೀಕ್ಷಕರೇ, ನೀವು ಈ ಸೋಮವಾರ ಚಂದ್ರದ ಪ್ರಭಾವವಿರುವ ದಿನವಾಗಿರುವುದರಿಂದ ಮನಸ್ಸಿನ ಶಾಂತಿಗೆ ಚಂದ್ರದೇವನ ಆರಾಧನೆ ಬಹು ಉಪಯುಕ್ತ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 39 ಅಥವಾ 166 ಬಾರಿ ಪಠಿಸಿ. ಹಾಲು, ಅಕ್ಕಿ, ಬೆಲ್ಲವನ್ನು ದಾನ ಮಾಡಿ. ವಿಶೇಷವಾಗಿ ತಾಯಿ ಅಥವಾ ಹಿರಿಯ ಮಹಿಳೆಯರಿಗೆ ಬಟ್ಟೆ ಅಥವಾ ಆಹಾರದ ದಾನ ಮಾಡುವ ಮೂಲಕ ಪಿತೃಋಣದ ಪರಿಹಾರ ಸಾಧ್ಯ. ಬೆಳಿಗ್ಗೆ ಅಥವಾ ಸಂಜೆ ಶುಭ ಸಮಯದಲ್ಲಿ ಪಿತೃದೇವರ ಸ್ಮರಣೆಯೊಂದಿಗೆ ದೀಪಾರಾಧನೆ ಮಾಡಿ. ಚಂದ್ರದೇವನಿಗೆ ದೂದಪತ್ರೆ ಹೂವಿನಿಂದ ಅರ್ಚಿಸಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ, ಮನಸ್ಸಿನ ಪ್ರಬಲತೆ ಹಾಗೂ ಭಾವನಾತ್ಮಕ ಸ್ಥಿರತೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಶಾಂತಿ, ಕಾಳಜಿ ಮತ್ತು ಸಂಬಂಧಗಳಲ್ಲಿ ಮೃದುಗುಣ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಬೆಳ್ಳಿ ಬಣ್ಣ. ಬೆಳ್ಳಿಯಂತಹ ಮೃದುವಾದ ಬಣ್ಣ ಇಂದು ನಿಮ್ಮ ಮನಸ್ಸಿಗೆ ಸಮತೋಲನ, ಶುದ್ಧತೆ ಮತ್ತು ಆತ್ಮವಿಶ್ರಾಂತಿಯನ್ನು ನೀಡಬಲ್ಲದು. ಬೆಳ್ಳಿ ಬಣ್ಣದ ಬಟ್ಟೆ ಅಥವಾ ಒಡವೆಗಳನ್ನು ಧರಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಮಾಡಿದ ಕಾರ್ಯಗಳಲ್ಲಿ ಶ್ರದ್ಧಾ ಶಕ್ತಿಯು ಬೆರೆತು ಫಲ ನೀಡಬಲ್ಲದು. ಪೂಜೆ, ಧ್ಯಾನ ಅಥವಾ ಕುಟುಂಬ ನಿರ್ಧಾರಗಳಿಗಾಗಿ ಈ ಸಮಯ ಅತ್ಯುತ್ತಮ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ
ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಉತ್ಸಾಹ, ಚುರುಕು ಮತ್ತು ಚಿಂತನಶೀಲತೆಯಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ನಿಮ್ಮ ಚುರುಕುತನ ಮತ್ತು ಗುರಿ ಸಾಧನೆಯ ಬಲದಿಂದ ನೀವು ಹಲವಾರು ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸಬಲ್ಲಿರಿ. ಗುರುಗ್ರಹದ ಸಕಾರಾತ್ಮಕ ಶಕ್ತಿ ನಿಮ್ಮ ಚಿಂತನೆಗೆ ದಿಗ್ಭ್ರಮೆ ಬರುವಂತಿಲ್ಲದೆ ನಿರ್ಣಯಾತ್ಮಕತೆ ತುಂಬಿಸುತ್ತದೆ. ಹಳೆಯ ಸನ್ನಿವೇಶಗಳಿಗೆ ಹೊಸ ಪರಿಹಾರಗಳು, ಬಂಧುಗಳು ಅಥವಾ ಸ್ನೇಹಿತರಿಂದ ಆಶಯದ ಮಾತುಗಳು ಹಾಗೂ ಹೊಸ ಯೋಜನೆಗಳಿಗೆ ಚೈತನ್ಯ ದೊರೆಯುವ ಯೋಗವಿದೆ. ಸಾಮಾಜಿಕವಾಗಿ ಶ್ರಮಿಸಿದರೆ ಮೆಚ್ಚುಗೆ ಲಭಿಸಬಹುದು. ಚಿಂತೆ ಇಲ್ಲದಿರುವುದು, ಸಹನೆ ಪ್ರದರ್ಶನ ಮಾಡುವುದು ಹಾಗೂ ಇತರರ ಅಭಿಪ್ರಾಯಗಳನ್ನು ಗೌರವಿಸುವುದು ಇಂದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಗಂಭೀರವಾಗಿ ತೊಡಗಿಕೊಳ್ಳುತ್ತಾರೆ. ಕಚೇರಿಯಲ್ಲಿನ ಗಡಿಬಿಡಿ ಮಧ್ಯೆ ಸಹಕರಿಸುವ ಪ್ರವೃತ್ತಿ ಹೊಂದಿದರೆ ಸಹೋದ್ಯೋಗಿಗಳಿಂದ ಗೌರವ ಸಿಗುತ್ತದೆ. ಕೆಲವರಿಗೆ ಹಿರಿಯರಿಂದ ಕೆಲಸದ ಮೆಚ್ಚುಗೆ, ಖಾತೆ ಬದಲಾವಣೆಯ ಮಾತುಗಳು ಅಥವಾ ಹೆಚ್ಚುವರಿ ಹೊಣೆಗಾರಿಕೆಗಳಾಗಬಹುದು. ವೃತ್ತಿ ಬದಲಾವಣೆ ಯೋಚನೆ ಇರುವವರಿಗೆ ಈ ಸೋಮವಾರ ಹೊಸ ಸಂದರ್ಶನ, ಹೊಸ ಸಂಪರ್ಕಗಳ ಸೂಚನೆ ತರುವ ಯೋಗವಿದೆ. ಆದರೆ ತಡೆ ಹಿಡಿಯುವ ಶಕ್ತಿ ಹಾಗೂ ಸಮಯದ ನಿಯಂತ್ರಣ ಅತ್ಯಗತ್ಯ. ಉದ್ಯಮದವರಿಗಾಗಿ ಇಂದು ವ್ಯವಹಾರಿಕ ಚಟುವಟಿಕೆಗಳಲ್ಲಿ ಲಾಭದ ಚಿಹ್ನೆ. ಖಾತಾ ಪರಿಶೀಲನೆ, ಬಾಕಿ ಪಾವತಿಗಳ ಮರುಪರಿಗಣನೆ ಹಾಗೂ ನೂತನ ಪಾಲುದಾರಿಕೆ ಬಗ್ಗೆ ಚರ್ಚಿಸಲು ಇದು ಒಳ್ಳೆಯ ಸಮಯ. ಹೊಸ ಆರ್ಡರ್ ಅಥವಾ ಒಪ್ಪಂದದ ಬಗ್ಗೆ ಚಿಂತನೆಯಾಗಬಹುದು, ಆದರೆ ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ಮುನ್ನೋಟದ ಆಧಾರಿತ ನಿರ್ಧಾರ ಮುಖ್ಯ. ಕೆಲವೊಂದು ಅನಿರೀಕ್ಷಿತ ಖರ್ಚುಗಳು, ವೈದ್ಯಕೀಯ, ಪೌಷ್ಟಿಕ ಆಹಾರ, ವಾಹನ ದುರಸ್ತಿ ಅಥವಾ ಮಕ್ಕಳ ಅಧ್ಯಯನಕ್ಕೆ ಸಂಬಂಧಿಸಿದ ಖರ್ಚುಗಳು ಕಾಣಬಹುದು. ಹಳೆಯ ಬಂಡವಾಳ ಹೂಡಿಕೆಗಳಿಂದ ಲಾಭದ ಸೂಚನೆ ದೊರೆಯಬಹುದು. ಆದರೂ ಹೊಸ ಹೂಡಿಕೆ ಮಾಡಲು ಇಂದು ಸೂಕ್ತ ದಿನವಲ್ಲ. ಸಾಲದ ತೀರ್ಮಾನಗಳಲ್ಲಿ ಹೆಚ್ಚಿನ ವಿಶ್ಲೇಷಣೆ ಅಗತ್ಯವಿದೆ. ಸ್ನೇಹಿತರಿಂದ ಸಾಲ ಕೇಳಿದರೆ ತಾತ್ಕಾಲಿಕ ವಿಳಂಬವಿರಬಹುದು, ಆದರೆ ಮನೆಯ ಹಿರಿಯರ ಮಾರ್ಗದರ್ಶನದಲ್ಲಿ ಹಣದ ನಿರ್ವಹಣೆ ಮಾಡಿದರೆ ಇಂದು ನೆಮ್ಮದಿ ಸಿಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೈಹಿಕ ಶ್ರಮದಿಂದಾಗಿ ಬೆನ್ನು ನೋವು, ಕಾಲು ನೋವು ಅಥವಾ ಪುನಃ ಬರುವ ದೇಹದ ತಾಪಮಾನ ಸಮಸ್ಯೆಗಳೆದುರಾಗಬಹುದು. ಎಚ್ಚರಿಕೆಯಿಂದ ವ್ಯಾಯಾಮ ಮಾಡಿ ಮತ್ತು ಹೆಚ್ಚು ಸಮಯ ಕುಳಿತಿರುವ ಕೆಲಸಗಳಿರುವವರಿಗೆ ಮಧ್ಯಂತರದಲ್ಲಿ ನಡಿಗೆ ನಡೆಸುವುದು ಒಳ್ಳೆಯದು. ಈ ಸೋಮವಾರ ಕೆಲವರಿಗೆ ಮಾನಸಿಕ ಒತ್ತಡ, ಚಿಂತೆ ಅಥವಾ ನಿರೀಕ್ಷೆಗಳ ಒತ್ತಡದಿಂದ ಉತ್ಸಾಹ ಕುಂದಬಹುದು. ಈ ಸಂದರ್ಭದಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನದಿಂದ ನಿಮ್ಮ ಶಕ್ತಿ ಮರುಸ್ಥಾಪನೆಗೊಳ್ಳುತ್ತದೆ. ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಿ, ನಿದ್ರೆ ಸರಿಯಾದ ಸಮಯಕ್ಕೆ ಆಗಲಿ. ಹಳದಿ ನೀರು ಅಥವಾ ಜೀರಿಗೆ ಕಷಾಯ ಸೇವನೆ ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಮಾತಿಗೆ ವಿವಾದ ಆಗದಂತೆ ಎಚ್ಚರಿಕೆ ಇರಲಿ. ಪತಿ ಪತ್ನಿಯೊಂದಿಗೆ ಹಣಕಾಸು ಅಥವಾ ಮಕ್ಕಳ ವಿಷಯದಲ್ಲಿ ತಾರತಮ್ಯ ಉಂಟಾಗಬಹುದು, ಆದರೆ ಗಂಭೀರ ಮತ್ತು ಶಾಂತ ಮಾತುಕತೆ ಮೂಲಕ ಸಮಸ್ಯೆ ನಿವಾರಣೆಯಾಗಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಚಂದದ ಯೋಗ. ಕುಟುಂಬದೊಂದಿಗೆ ಬಿಸಿನೆಸ್ ಅಥವಾ ಆಸ್ತಿ ಸಂಬಂಧಿತ ಚರ್ಚೆಗಳನ್ನು ಇಂದು ಮುಂದೂಡುವುದು ಉತ್ತಮ. ಬಾಲಕರಿಗೆ ಮಾರ್ಗದರ್ಶನ ನೀಡುವುದು, ಅವರ ಭವಿಷ್ಯದ ಕುರಿತು ಚಿಂತನ ಮತ್ತು ಅವರ ಕನಸುಗಳಿಗೆ ಪ್ರೋತ್ಸಾಹ ನೀಡುವುದು ಧನುರಾಶಿಗೆ ಇಂದು ಶುಭ ಕಾರ್ಯ. ವೀಕ್ಷಕರೇ, ನೀವು ಈ ದಿನದ ಸೋಮವಾರದ ಗುರುಗ್ರಹ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ನಿಮಗೆ ಒಳಿತಾಗುತ್ತದೆ. ಜ್ಞಾನದ ಪ್ರಾರ್ಥನೆ, ಗುರುಪೂಜೆ ಅಥವಾ ಧರ್ಮಪಾಠ ಶ್ರದ್ಧೆಯಿಂದ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಓಂ ಬೃಹಸ್ಪತಯೇ ನಮಃ ಎಂಬ ಗುರು ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಿ. ಹಳದಿ ಬಟ್ಟೆ, ಹಳದಿ ಹೂವುಗಳಿಂದ ದೇವರ ಪೂಜೆ ಮಾಡುವುದು ಫಲಕಾರಿಯಾಗುತ್ತದೆ. ದಾನ ಮಾಡುವ ಇಚ್ಛೆ ಇದ್ದರೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ ನೀಡುವುದು ಶ್ರೇಷ್ಠ. ಗುರುಬ್ರಹ್ಮನಿಗೆ ಅರ್ಪಿಸಿದ ಹಳದಿ ನವಧಾನ ದಿನದ ಫಲಶ್ರುತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿಯ ಪ್ರತೀಕ. ಜ್ಞಾನ, ಧರ್ಮ, ನಂಬಿಕೆ ಹಾಗೂ ನಿರ್ಣಯ ಸಾಮರ್ಥ್ಯವನ್ನು ಈ ಸಂಖ್ಯೆ ಪ್ರತಿಬಿಂಬಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಹೊಸ ಆಲೋಚನೆಗಳೆಡೆಗೆ ಹರಿಯಬಹುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಧೈರ್ಯ, ನಿರ್ಣಯಶೀಲತೆ, ಜ್ಞಾನ ಮತ್ತು ಧಾರ್ಮಿಕತೆಯ ಸಂಕೇತ. ಈ ಬಣ್ಣವನ್ನು ಧರಿಸುವುದು ನಿಮ್ಮ ಮನೋಬಲವನ್ನು ಹೆಚ್ಚಿಸುತ್ತದೆ. ಹಳದಿ ಉಡುಗೆ, ಹಳದಿ ಹೂವಿನ ಪೂಜೆ ಅಥವಾ ಹಳದಿ ಬಣ್ಣದ ಪೇಪರ್ ಉಪಯೋಗಿಸಬಹುದು. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ನೀವು ನಡೆಸುವ ದೇವತಾ ಪೂಜೆ, ನಿರ್ಧಾರ, ವ್ಯಾಪಾರ ಸಂಬಂಧಿತ ಚಟುವಟಿಕೆಗಳು ಮತ್ತು ಕುಟುಂಬ ಸಭೆಗಳು ಯಶಸ್ಸಿನತ್ತ ಕರೆದೊಯ್ಯುತ್ತವೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ಮಕರ ರಾಶಿಯವರಿಗೆ ಸ್ಥಿತಪ್ರಜ್ಞೆ, ಶ್ರದ್ಧೆ ಮತ್ತು ಶ್ರಮವೇ ಯಶಸ್ಸಿನ ಕೀಲಿ ಎಂದು ಅನುಭವವಾಗುವ ದಿನ. ಶನಿಗ್ರಹನ ಪ್ರಭಾವದ ನಡುವೆ ಗುರುಬಲವು ಇದನ್ನು ಸಮತೋಲನಗೊಳಿಸುತ್ತಿದ್ದು ನಿಮಗೆ ನಿರ್ಧಾರಾತ್ಮಕತೆ ಹಾಗೂ ಮನದ ಛಲ ನೀಡುತ್ತದೆ. ಪೂರ್ಣತೆಯಿಂದ ಕಾರ್ಯಗಳನ್ನು ಮುಗಿಸಲು ಇಚ್ಛೆ ಇರುತ್ತದೆ. ಇತ್ತೀಚೆಗೆ ಬಾಕಿಯಾಗಿ ಇರುವ ಕಾರ್ಯಗಳು ಇಂದು ಮುಕ್ತಾಯವಾಗುವ ಸೂಚನೆಗಳಿವೆ. ನಿಮ್ಮ ನಿಷ್ಠೆ ಹಾಗೂ ಕಠಿಣ ಪರಿಶ್ರಮ ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಧೈರ್ಯದಿಂದ ಹೆಜ್ಜೆ ಇಡಿದರೆ ಸಾಧನೆಯ ದಾರಿ ಮುಕ್ತವಾಗಲಿದೆ. ಇಂದಿನ ಸೋಮವಾರ ಒಂದು ಅಂತಃ ಪ್ರೇರಣೆಯ ದಿನ. ಆತ್ಮ ಪರಿಶೀಲನೆಗೆ, ಜೀವನದ ಗುರಿಗಳನ್ನು ಪುನರ್ಮೌಲ್ಯಮಾಪನ ಮಾಡುವ ಒಳ್ಳೆಯ ಅವಕಾಶ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ನಿಷ್ಠೆ ಮತ್ತು ಶಿಸ್ತಿನ ಜೊತೆಗೆ ಸಮರ್ಥ ನಿರ್ವಹಣೆಯ ಅವಶ್ಯಕತೆ ಇದೆ. ಕೆಲವರು ಹಿರಿಯ ಅಧಿಕಾರಿಗಳೊಂದಿಗೆ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ತಮ್ಮ ನಿರ್ಧಾರಾತ್ಮಕ ಬುದ್ಧಿಮತ್ತೆ ತೋರಬೇಕಾಗಬಹುದು. ಹಿರಿಯರಿಂದ ಸಲಹೆಗಳನ್ನು ಸ್ವೀಕರಿಸಿ ಕ್ರಮವೇದಿಯಾಗಿ ಮುಂದೆ ಸಾಗಿದರೆ ಉತ್ತರವಿನ ರೂಪದಲ್ಲಿ ಗುರುತಿಸಲ್ಪಡುವಿರಿ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಯೋಜನೆಯ ನೇತೃತ್ವವಿರಬಹುದು. ವೃತ್ತಿ ಬದಲಾವಣೆ ಯೋಚನೆ ಮಾಡುತ್ತಿರುವವರು ಇಂದು ತಮ್ಮ ದೃಷ್ಟಿಕೋನವನ್ನು ಸ್ಪಷ್ಟಪಡಿಸಿಕೊಳ್ಳುವುದು ಉತ್ತಮ. ಉದ್ಯಮಿಗಳಿಗಾಗಿ ದಿನ ಲೆಕ್ಕಪತ್ರ ಪರಿಶೀಲನೆಗೆ, ಬಾಕಿ ಬಿಲ್ಲು ಸಂಗ್ರಹಕ್ಕೆ ಹಾಗೂ ಹೊಸ ಕೊಡುಗೆಗಳ ಬಗ್ಗೆ ಚರ್ಚೆಗೆ ಯೋಗ್ಯವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ಹಣಕಾಸು ಯೋಗ್ಯ ನಿಯಂತ್ರಣ ಮತ್ತು ಜವಾಬ್ದಾರಿತ್ವಕ್ಕೆ ಹತ್ತಿರವಾದದ್ದು. ನಿಮ್ಮ ಖರ್ಚು ಪಟ್ಟಿ ಮೇಲೆ ಪುನರ್ ಅವಲೋಕನ ಮಾಡುವ ಸಮಯ. ಸಂಬಳ ಬಂದರೂ ಖರ್ಚುಗಳ ಪಟ್ಟಿ ಹೆಚ್ಚು ಎಂಬ ಅನುಭವವಾಗಬಹುದು. ಅನಿರೀಕ್ಷಿತ ಖರ್ಚುಗಳೆಂದರೆ ವೈದ್ಯಕೀಯ, ಕುಟುಂಬದ ಅಗತ್ಯಗಳು ಅಥವಾ ಮನೆ ಸಂಬಂಧಿತ ತುರ್ತು ವ್ಯಯಗಳು. ಹೂಡಿಕೆ ವಿಚಾರದಲ್ಲಿ ಬಹುಚಿಂತನ ಅಗತ್ಯವಿದೆ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದ್ದರೂ ಹೊಸದಕ್ಕೆ ಮುಂದಾಗುವುದು ಇಂದು ತಡೆಹಿಡಿಯಬೇಕು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸನ್ನು ಸಂಯಮದಿಂದ ನಿರ್ವಹಿಸಿದರೆ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಕಿಂಚಿತ್ತೂ ಅಲಕ್ಷ್ಯವಿಲ್ಲದೆ ನಡೆದುಕೊಳ್ಳಿ. ಮುಂಚೆ ಇದ್ದ ಹಳೆಯ ಆರೋಗ್ಯ ತೊಂದರೆಗಳು, ಉಡಿಗೆ ನೋವು, ಗ್ಯಾಸ್ಟ್ರಿಕ್ ಅಥವಾ ಮಾನಸಿಕ ಒತ್ತಡ ಇತ್ಯಾದಿ ಮರುತೋರುವ ಸಾಧ್ಯತೆ. ಉತ್ತಮ ನಿದ್ರೆ, ಆಹಾರ ನಿಯಮ, ನೀರಿನ ಸೇವನೆ ಮತ್ತು ನಡಿಗೆ ವ್ಯಾಯಾಮ ಪಾಲನೆ ಮುಖ್ಯ. ವಿಶ್ರಾಂತಿ ಇಲ್ಲದೆ ಹೋದರೆ ದೇಹದ ಶಕ್ತಿ ಕುಂದಬಹುದು. ಮನಸ್ಸಿನಲ್ಲಿ ನಿರಾಶೆ ಅಥವಾ ಶಕ್ತಿಹೀನತೆಯ ಅಲ್ಪ ಅನುಭವವಿದ್ದರೆ ಅದನ್ನು ಧ್ಯಾನ, ಜಪ ಮತ್ತು ಶಾಂತತೆಯಿಂದ ಕಟ್ಟಿ ಹಾಕಬಹುದು. ನೈಸರ್ಗಿಕ ಔಷಧೋಪಚಾರ ಪ್ರಯೋಗ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಮನೆಯವರು ಪತ್ನಿ ಅಥವಾ ಹಿರಿಯರೊಂದಿಗೆ ಸ್ವಲ್ಪ ಗಂಭೀರ ಸಂವಾದಗಳು ನಡೆಯಬಹುದು. ಸಣ್ಣ ಮಾತುಗಳು ಭಾವನಾತ್ಮಕವಾಗಿ ಹೆಚ್ಚಾಗಿ ತೋರುವ ಸಾಧ್ಯತೆ ಇದೆ. ಇದಕ್ಕೆ ಸ್ಪಂದಿಸುವ ಬದಲು ಶ್ರವಣ ಮತ್ತು ಶಾಂತಿಯುತ ವ್ಯವಹಾರ ಮುಖ್ಯ. ವಿವಾಹಿತರಿಗೆ ತಮ್ಮ ಸಂಗಾತಿಯ ಜೊತೆ ಉತ್ತಮ ಸಮಯ ಕಳೆಯುವ ಯೋಗ. ಕುಟುಂಬದ ನಂಬಿಕೆಯನ್ನು ಗಳಿಸಲು ನೀವಿಟ್ಟ ಹೆಜ್ಜೆಗಳು ಫಲಿತಾಂಶ ನೀಡಬಹುದು. ಮಕ್ಕಳ ಶಿಕ್ಷಣ, ಸಂಬಂಧಿಕರ ಆರೋಗ್ಯ ಅಥವಾ ಮನೆ ಅಭಿವೃದ್ಧಿ ವಿಷಯಗಳು ಮುಖ್ಯ ಚರ್ಚೆಯ ವಿಷಯವಾಗಬಹುದು. ವೀಕ್ಷಕರೇ, ನೀವು ಈ ಸೋಮವಾರದ ಗುರುಶಕ್ತಿ ಮತ್ತು ಶನಿಗ್ರಹ ಪ್ರಭಾವದ ಸಂಯೋಜನೆಯು ನಿಮ್ಮ ಆಧ್ಯಾತ್ಮ ಚಿಂತನೆಗೆ ಸಹಕಾರಿಯಾಗುತ್ತದೆ. ಶನಿಗೆ ಪ್ರಾರ್ಥನೆ ಮಾಡುವುದು, ಧ್ಯಾನ, ದಾನ, ಗುರುಪೂಜೆ ಎಲ್ಲವೂ ಇಂದು ಪುಣ್ಯದಾಯಕ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಎಂಬ ಶನಿ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಹೂವಿನ ಪೂಜೆ ಹಾಗೂ ತಾಮ್ರದ ದೀಪದಲ್ಲಿ ಎಳ್ಳಿನ ಎಣ್ಣೆ ದೀಪ ಬೆಳಗಿಸಿ ಅರ್ಘ್ಯ ನೀಡುವುದು. ಬಡವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವ ಮೂಲಕ ಪಾಪಕ್ಷಯ ಸಾಧ್ಯ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿಯ ಸಂಕೇತ. ಸ್ಥೈರ್ಯ, ಶ್ರಮ, ಶಿಸ್ತಿನ ಜವಾಬ್ದಾರಿ ಈ ಸಂಖ್ಯೆಯಿಂದ ಪ್ರತಿಬಿಂಬಿಸುತ್ತವೆ. ಈ ಸಂಖ್ಯೆಯ ಪ್ರಭಾವ ನಿಮ್ಮ ಗಂಭೀರತೆಯ ಪ್ರತೀಕವಾಗಿ ಕೆಲಸ ಮಾಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಶಾಂತಿ, ಗಂಭೀರತೆ ಮತ್ತು ಆಂತರಿಕ ಶಕ್ತಿ ನೀಡುತ್ತದೆ. ನೀಲಿ ಉಡುಪು ಧರಿಸುವುದು, ನೀಲಿ ಪುಷ್ಪಗಳಿಂದ ಪೂಜೆ ಮಾಡುವುದು ಶುಭದಾಯಕ. ಕಾರ್ಯಕ್ಷಮತೆಯ ಶ್ರೇಷ್ಠತೆಯನ್ನು ಇದು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10:00 ಮಧ್ಯಾಹ್ನ 12. ಈ ಸಮಯದಲ್ಲಿ ಮಾಡಿದ ಕಾರ್ಯಗಳು ಫಲಪ್ರದವಾಗುತ್ತವೆ. ದೇವಪೂಜೆ, ವೃತ್ತಿ ನಿರ್ಧಾರಗಳು, ಹಣಕಾಸು ಪ್ಲಾನಿಂಗ್, ಕುಟುಂಬ ಚರ್ಚೆಗಳು ಇದಕ್ಕೆ ಸೂಕ್ತವಾಗಿರುವಂತಹ ಸಮಯ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಬುದ್ಧಿವಂತಿಕೆ, ವಿಶ್ಲೇಷಣಾ ಸಾಮರ್ಥ್ಯ ಹಾಗೂ ಮಾನಸಿಕ ಸ್ಪಷ್ಟತೆ ಮೂಲಕ ತಮ್ಮ ದಿನವನ್ನು ರೂಪಿಸಬಹುದಾದ ದಿನವಾಗಿದೆ. ಆಂತರಿಕ ಶಕ್ತಿ ಮತ್ತು ಧೈರ್ಯವನ್ನು ಬಳಸಿ ನೀವು ನಿಮ್ಮ ಗುರಿಗಳಿಗೆ ಹತ್ತಿರವಾಗಬಲ್ಲಿರಿ. ನಿಮ್ಮ ಭಾವನೆಗಳು ಹೆಚ್ಚಿನ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಪ್ರತಿಯೊಂದು ನಡೆಗೂ ಸಮನ್ವಯತೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ.
ಈ ದಿನ ಚಂದ್ರನ ಪ್ರಭಾವದಿಂದಾಗಿ ನೀವು ನಿಮಗೆ ಪೂರಕವಾಗದ ಪರಿಸ್ಥಿತಿಗಳಲ್ಲೂ ಸಮತೋಲನ ಕಾಯ್ದುಕೊಳ್ಳಬಲ್ಲಿರಿ. ಹಳೆಯ ಸ್ನೇಹಿತರಿಂದ ಸಂಪರ್ಕ ಅಥವಾ ಪೂರೈಕೆದಾರರೊಂದಿಗೆ ಪುನಃ ಸಂಪರ್ಕ ಸಾಧ್ಯತೆ ಇದೆ. ಹೃದಯಪೂರ್ವಕ ವೃತ್ತಿ ಚಟುವಟಿಕೆಗಳು ನಿಮ್ಮಲ್ಲಿ ಉತ್ಸಾಹ ಉಂಟು ಮಾಡಬಲ್ಲವು. ವೀಕ್ಷಕರೇ, ನಿಮ್ಮ ಉದ್ಯೋಗದ ಬಗ್ಗೆ ಹೇಳುವುದಾದರೆ ಇವತ್ತು ಉದ್ಯೋಗದಲ್ಲಿ ಹೊಸ ಉಪಕ್ರಮಗಳಿಗೆ ಪ್ರಾರಂಭವಾಗಬಹುದಾದ ದಿನವಿದು. ನಿಮ್ಮ ಆಲೋಚನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವ ಮೂಲಕ ತಂಡದೊಳಗೆ ಧನ್ಯತೆಯ ಸ್ಥಿತಿ ನಿರ್ಮಾಣವಾಗಬಹುದು. ನಿಮಗೆ ಉನ್ನತಿ ಅಥವಾ ನವೀನ ಯೋಜನೆಯ ನೇತೃತ್ವದ ಅವಕಾಶ ಬರಬಹುದೆಂದು ಗ್ರಹಗಳ ಸೂಚನೆ. ಹಿರಿಯರಿಂದ ಒತ್ತಡ ಅಥವಾ ಪರಿಶೀಲನೆ ಹೆಚ್ಚಾಗಬಹುದು, ಆದರೆ ನಿಮ್ಮ ಸಿದ್ಧತೆಯು ಆ ಒತ್ತಡವನ್ನು ಸಾಧ್ಯತೆಗೆ ಪರಿವರ್ತಿಸಬಲ್ಲದು. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ನೂತನ ಗ್ಯಾಜೆಟ್ಗಳು, ತಂತ್ರಜ್ಞಾನ ಪರಿಚಯವಾಗಬಹುದು. ಉದ್ಯಮಸ್ಥರಿಗಾಗಿ ಇದು ಮಾರ್ಗದರ್ಶನೆಯ ದಿನ. ಹೊಸ ವಿತರಕರನ್ನು ಆಯ್ಕೆ ಮಾಡುವುದು, ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವುದು ಶ್ರೇಷ್ಠ. ಕಾನೂನು ಅಥವಾ ಲೆಕ್ಕಪತ್ರದ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ವಿವೇಕಪೂರ್ಣ ನಡೆ ಅತಿ ಅವಶ್ಯ. ಖರ್ಚಿನಲ್ಲಿ ಸ್ವಲ್ಪ ಏರಿಕೆಯು ತ್ವರಿತ ನಿರ್ಧಾರಗಳ ಕಾರಣವಾಗಬಹುದು. ಎಚ್ಚರಿಕೆಯಿಂದ ನಿರ್ವಹಿಸಿದರೆ ಕಷ್ಟವಿಲ್ಲ. ಖರೀದಿಯಲ್ಲಿ ಕೊನೆ ಕ್ಷಣದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ತಪ್ಪಿಸಿ. ಹಳೆಯ ಸಾಲ ಅಥವಾ ಬಾಕಿ ಹಣ ಪಡೆದ ಸಾಧ್ಯತೆ ಇದೆ. ಹೂಡಿಕೆಗೆ ಅನುರೂಪ ದಿನವಲ್ಲ. ಮುಖ್ಯವಾಗಿ ಚಂಚಲ ಮಾರುಕಟ್ಟೆಯಲ್ಲಿ ಯಾವುದೇ ಬಂಡವಾಳ ಹೂಡಿಕೆ ಮಾಡುವುದನ್ನು ಮುಂದೂಡುವುದು ಶ್ರೇಷ್ಠ. ಕುಟುಂಬದ ಅಗತ್ಯಕ್ಕಾಗಿ ಹಣವನ್ನು ಮೀಸಲಿಡುವುದು ಉತ್ತಮ. ಹಿರಿಯರ ಸಲಹೆಗಳಿಂದ ಹಣಕಾಸಿನ ನಿರ್ಧಾರಗಳು ಹೆಚ್ಚು ನಿಖರವಾಗಬಹುದು. ವೀಕ್ಷಕರೇ, ಆರೋಗ್ಯದ ವಿಚಾರದಲ್ಲಿ ಇಂದು ಆರೋಗ್ಯದಲ್ಲಿ ಮಾನಸಿಕ ಶಾಂತಿ ಅತ್ಯಂತ ಅಗತ್ಯ. ಹೆಚ್ಚು ಯೋಚಿಸುವ ಪ್ರವೃತ್ತಿಯಿಂದ ತಲೆನೋವು, ನಿದ್ದೆಯ ಕೊರತೆ ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ಬೆಳಗಿನ ಸಮಯದಲ್ಲಿ ಲಘು ವ್ಯಾಯಾಮ, ಪ್ರಾಣಾಯಾಮ ಫಲಕಾರಿಯಾಗುತ್ತದೆ. ಹೃದಯ, ಶ್ವಾಸಕೋಶ ಹಾಗೂ ರಕ್ತದೊತ್ತಡ ಸಮಸ್ಯೆಗಳ ಕುರಿತು ಎಚ್ಚರಿಕೆ ಅಗತ್ಯ. ಕಾಲದ ಪಾಲನೆ, ಆಹಾರ ನಿಯಮ ಮತ್ತು ತಾಜಾ ನೀರಿನ ಸೇವನೆಯಿಂದ ಆರೋಗ್ಯ ಸುಧಾರಣೆ ಸಾಧ್ಯ. ವೈದ್ಯಕೀಯ ಸಲಹೆಯ ಅಗತ್ಯವಿದ್ದರೆ ಲೋಪಿಸದೆ ಭೇಟಿ ನೀಡುವುದು ಉತ್ತಮ. ಇದನ್ನು ನಿರ್ಲಕ್ಷಿಸುವುದು ದೂರವಿರಲಿ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ಬದ್ಧತೆ, ಸಮರ್ಪಣೆ ಮತ್ತು ಆಲೋಚನೆ ಶಕ್ತಿಯು ಮಹತ್ವದ ಪಾತ್ರ ವಹಿಸುತ್ತದೆ. ಸಂಬಂಧಿಕರೊಂದಿಗೆ ಹೃದಯ ಸ್ಪರ್ಶಿ ಸಂವಾದಗಳಿಗೆ ಇದು ಸರಿಯಾದ ದಿನ. ತಾಳ್ಮೆಯು ಎಲ್ಲ ಸಂಬಂಧಗಳಲ್ಲಿ ಹಾಸುಹೊಕ್ಕನ್ನು ತರುವ ಸಾಧ್ಯತೆ ಇದೆ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಮುಕ್ತ ಸಂಭಾಷಣೆ, ಭಾವನಾತ್ಮಕ ಸಹಾನುಭೂತಿ ಅಗತ್ಯ. ತಮ್ಮ ಜವಾಬ್ದಾರಿಗಳನ್ನು ಹಂಚಿಕೊಂಡಾಗ ಆಂತರಿಕ ಬಾಂಧವ್ಯ ಬಲಿಷ್ಠವಾಗುತ್ತದೆ. ಪೋಷಕರೊಂದಿಗೆ ಸಮಯ ಕಳೆಯುವುದು, ಮಕ್ಕಳಿಗೆ ಸ್ಪಂದನೆ ನೀಡುವುದು ಮನಸ್ಸಿನಲ್ಲಿ ತೃಪ್ತಿ ಉಂಟು ಮಾಡಬಹುದು. ಹಿರಿಯರ ಅನುಭವದ ಮೌಲ್ಯವನ್ನು ಗುರುತಿಸಿ ಅವರಿಂದ ಆಶೀರ್ವಾದ ಪಡೆಯಿರಿ. ವೀಕ್ಷಕರೇ, ನೀವು ಚಂದ್ರನ ಪ್ರಭಾವದಿಂದಾಗಿ ಇಂದು ಮನಸ್ಸು ಆರಾಧನೆಗೆ ಹೊಂದಾಣಿಕೆಯಾಗಿರುತ್ತದೆ. ಸೋಮವಾರದ ದಿನ ಶಿವನ ಆರಾಧನೆ, ವಿಷ್ಣು ಸಹಸ್ರನಾಮ ಪಠಣ ಅಥವಾ ಬಿಳಿ ಪುಷ್ಪಗಳ ಅರ್ಪಣೆ ಫಲಕಾರಿಯಾಗಿದೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 54 ಬಾರಿ ಪಠಿಸಿ. ಮನಸ್ಸಿಗೆ ಶಾಂತಿ, ಕಾರ್ಯದಲ್ಲಿ ಅನುಗ್ರಹ ದೊರೆಯುತ್ತದೆ. ಗೌಮಾತೆಗೆ ಆಹಾರ, ಹಸಿರು ಹುಲ್ಲು ದಾನ ಮಾಡುವುದು, ಬಿಳಿ ಬಟ್ಟೆ ದಾನ ಮಾಡುವುದು ಈ ದಿನ ಶುಭಕರ. ಮೆಂಟಲ್ ಕ್ಲಾರಿಟಿ ಮತ್ತು ಆತ್ಮಬಲಕ್ಕಾಗಿ ಜಲಪಾತ್ರೆಯಲ್ಲಿ ಟುಂಪಾ ತುಳಸಿ ಎಲೆ ಹಾಕಿ ನೀರನ್ನು ಸೇವಿಸುವ ಶೀಘ್ರ ಫಲದಾಯಕ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಉಚಿತ ಭಾವನೆಗಳು, ಸತ್ಯಾಸತ್ಯತೆ ಮತ್ತು ಸಮರ್ಥ ನಿರ್ಧಾರಗಳ ಸಂಕೇತ. ಈ ಸಂಖ್ಯೆಯ ಶಕ್ತಿ ನಿಮ್ಮಲ್ಲಿ ಪರಿಶುದ್ಧ ನಿರ್ಧಾರಗಳನ್ನು ತರಬಲ್ಲದು. ಅದೃಷ್ಟದ ಬಣ್ಣ ಬೆಳ್ಳಿಯ ಬಣ್ಣ. ಇಂದು ಈ ಬಣ್ಣ ಮನಸ್ಸಿನಲ್ಲಿ ಶುದ್ಧತೆ, ಶಾಂತಿ ಮತ್ತು ಸಂತುಷ್ಟಿಯ ಭಾವನೆ ನೀಡಬಲ್ಲದು. ಬೆಳ್ಳಿ ಬಣ್ಣದ ಉಡುಪು ಅಥವಾ ಆಭರಣ ಧರಿಸುವುದು ಮನೋಬಲವರ್ಧಕ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ದೇವತಾ ಪೂಜೆ, ಆಧ್ಯಾತ್ಮ ಚಟುವಟಿಕೆಗಳು ಅಥವಾ ಪ್ರಮುಖ ನಿರ್ಧಾರಗಳಿಗೆ ಅವಕಾಶ ನೀಡುವುದು ಉತ್ತಮ. ನಿಶ್ಶಬ್ದ ಪರಿಸರದಲ್ಲಿ ಯೋಗ ಅಥವಾ ಧ್ಯಾನ ಶ್ರೇಷ್ಠ ಫಲ ಕೊಡಬಹುದು. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿರಿಸಿ ಸಂಕೇತಗಳನ್ನು ಓದಿಕೊಳ್ಳುವ ಶಕ್ತಿಯಿಂದ ತಮ್ಮ ದಿನಚರಿಯನ್ನು ರೂಪಿಸಬಹುದಾದ ದಿನ. ನಿಮ್ಮ ಪ್ರಜ್ಞೆ, ಸಹಾನುಭೂತಿ ಮತ್ತು ಕೌಶಲ್ಯಪೂರ್ಣ ವ್ಯವಹಾರ ಶೈಲಿ ಸುತ್ತಲಿನವರ ಮೇಲೆ ಶ್ರೇಷ್ಠ ಪ್ರಭಾವ ಬೀರುತ್ತದೆ. ದಿನವಿಡೀ ಹೊಸ ಕಲ್ಪನೆಗಳು, ಆಧ್ಯಾತ್ಮಿಕ ಪ್ರೇರಣೆ ಮತ್ತು ವ್ಯಕ್ತಿತ್ವದ ಮೇಲೆ ಒಳಗೆಳವೆಯ ಪ್ರಭಾವ ಹೆಚ್ಚಿರುತ್ತದೆ. ಸೋಮವಾರದ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಬುದ್ಧಿ ಚುರುಕಾಗಿದ್ದು ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿಪರ ತೀರ್ಮಾನಗಳಲ್ಲಿ ಹೊಸ ಆಳತೆ ಕಾಣಬಹುದು. ಹೊಸ ಸಂಪರ್ಕಗಳು, ಬುದ್ಧಿವಂತಿಕದ ಪರಿಚಯಗಳು ಮತ್ತು ಕಲಾತ್ಮಕ ಚಟುವಟಿಕೆಗಳಿಗೆ ಈ ದಿನ ಉತ್ತಮ.
ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಮನಸ್ಸನ್ನು ಸ್ಥಿರಗೊಳಿಸಿ ಎಲ್ಲ ಅಂಶಗಳನ್ನು ಸಮಾಲೋಚಿಸಿ ಮುಂದೆ ಹೆಜ್ಜೆಗಿಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸೃಜನಶೀಲತೆ ಹಾಗೂ ಸಹಕಾರದ ಮೂಲಕ ಶ್ರೇಷ್ಠತೆ ಸಾಧಿಸುವ ಸಾಧ್ಯತೆಗಳಿವೆ. ನಿಮ್ಮ ಕರ್ತವ್ಯ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಹಿರಿಯರ ಮೆಚ್ಚುಗೆಗೆ ಪಾತ್ರರಾಗಬಹುದು. ಕೆಲವರಿಗೆ ಟುಡೇ ಹೊಸ ಕೆಲಸದ ಅವಕಾಶಗಳು ಅಥವಾ ವರ್ಗಾವಣೆ ಬಗ್ಗೆ ಮಾತುಕತೆಗಳು ನಡೆಯಬಹುದಾಗಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಕೆಲವೊಂದು ಪೂರಕ ಸೂಚನೆಗಳು ಬಂದು ಹೋಗಬಹುದು. ನಿಮ್ಮ ಸಿವಿ ನವೀಕರಿಸುವುದು, ನೆಟ್ವರ್ಕಿಂಗ್ ಮಾಧ್ಯಮಗಳಲ್ಲಿ ಸಕ್ರಿಯತೆ ಹೆಚ್ಚಿಸುವುದು ಉಪಯುಕ್ತವಾಗಬಹುದು. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರದ ಸಾಫ್ಟ್ವೇರ್ ಅಥವಾ ಆನ್ಲೈನ್ ಸೇವೆಗಳ ಬಳಕೆಯ ಬಗ್ಗೆ ಯೋಚನೆ ಆರಂಭಿಸಲು ಉತ್ತಮ ದಿನ. ವ್ಯವಹಾರದಲ್ಲಿ ನಿಖರ ಲೆಕ್ಕಪತ್ರ ಪರಿಶೀಲನೆ ಮತ್ತು ಗ್ರಾಹಕರ ಪ್ರತಿಕ್ರಿಯೆ ಪರಿಶೀಲನೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ಹಣಕಾಸು ಸ್ಥಿತಿ ನಿಮಗೆ ನಿಷ್ಠೆ ಹಾಗೂ ಚಿತ್ತಶುದ್ಧಿಯ ನಿಯಂತ್ರಣವನ್ನು ಬೇಡುತ್ತದೆ. ಕೆಲವೊಂದು ಅಪ್ರತೀಕ್ಷಿತ ಆದಾಯದ ಯೋಗವಿದ್ದರೂ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಆನ್ಲೈನ್ ಖರೀದಿ ಅಥವಾ ಮಕ್ಕಳ ಅಗತ್ಯಗಳಿಗೆ ಖರ್ಚುಗಳು ಹೆಚ್ಚು ಆಗಬಹುದು. ಹಳೆಯ ಹೂಡಿಕೆಗಳಿಂದ ಕೆಲವು ಲಾಭದ ಸೂಚನೆಗಳು ಕಂಡುಬರಬಹುದು. ಆದರೆ ಹೊಸ ಹೂಡಿಕೆ ಅಥವಾ ಸಾಲದ ವ್ಯವಹಾರಗಳು ಇವತ್ತು ಬೇಡ. ಹಣಕಾಸಿನಲ್ಲಿ ಅತಿಯಾಗಿ ಆತ್ಮವಿಶ್ವಾಸ ತಾಳಬೇಡಿ. ಕುಟುಂಬದ ಒಬ್ಬರು ಹಣಕಾಸು ಸಲಹೆ ಕೇಳಬಹುದು. ನಿಮ್ಮ ಅನುಭವವನ್ನು ಸಂಯಮದಿಂದ ಹಂಚಿಕೊಳ್ಳಿ. ಹಿರಿಯರ ಸಲಹೆಯೊಂದಿಗೆ ಹಣದ ನಿರ್ಧಾರ ಕೈಗೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಮನಸ್ಸು ಬಹುಶಃ ಭಾವನಾತ್ಮಕ ಅಲೆಗಳನ್ನು ಅನುಭವಿಸಬಹುದು. ವಿಶ್ರಾಂತಿ, ಧ್ಯಾನ ಹಾಗೂ ಮನಸ್ಸು ಹಿತವಾಗಿಡುವ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ನೀಡುವುದು ಉತ್ತಮ. ಆಹಾರದ ಬಗ್ಗೆ ಎಚ್ಚರಿಕೆಯಿಂದಿರಿ. ಹಳದಿ ಅಥವಾ ತೈಲಯುಕ್ತ ಆಹಾರ ತಪ್ಪಿಸಿ. ಕೆಲವರಿಗೆ ನೇತ್ರ, ಹೃದಯ ಅಥವಾ ರಕ್ತದೊತ್ತಡ ಸಂಬಂಧಿತ ಸೂಕ್ಷ್ಮ ಲಕ್ಷಣಗಳು ಕಾಣಿಸಬಹುದಾದ ದಿನ. ಆಲ್ಟರ್ನೇಟ್ ಯೋಗ ಅಥವಾ ಪ್ರಾಣಾಯಾಮದಿಂದ ಉನ್ನತ ಆರೋಗ್ಯ ಸಾಧಿಸಬಹುದು. ಆರೋಗ್ಯದಲ್ಲಿ ಸಮತೋಲನ ಕಾಪಾಡಿಕೊಳ್ಳಲು ನಿದ್ರೆಯ ಮೇಲ್ವಿಚಾರಣೆ ಮತ್ತು ನೀರಿನ ಸೇವನೆ ಹೆಚ್ಚಿಸುವುದು ಅಗತ್ಯ. ಆಯುರ್ವೇದ ಸ್ನಾನ ಅಥವಾ ಹಸಿ ಹಣ್ಣುಗಳ ಸೇವನೆ ದಿನದ ಒಳ್ಳೆಯ ಆರಂಭ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ನಿಮ್ಮ ಸಹಾನುಭೂತಿ ಹಾಗೂ ಶ್ರದ್ಧೆಯ ಶಕ್ತಿ ಮಹತ್ವಪೂರ್ಣ ಪಾತ್ರ ವಹಿಸಲಿದೆ. ನಿಮ್ಮ ಮಾತುಗಳು ಸಂತೋಷ ಅಥವಾ ನೋವು ಉಂಟು ಮಾಡಬಹುದಾದ್ದರಿಂದ ಎಚ್ಚರಿಕೆಯಿಂದ ವರ್ತನೆ ಅವಶ್ಯಕ. ದಾಂಪತ್ಯ ಜೀವನದಲ್ಲಿರುವವರಿಗೆ ತಮ್ಮ ಸಂಗಾತಿಯೊಂದಿಗೆ ಒಳಗನ್ನಡಿಗಳಲ್ಲಿ ಮಾತನಾಡುವ ಅವಕಾಶ. ಇದರಿಂದ ಸಂಬಂಧ ಮತ್ತಷ್ಟು ಬಲವಾಗಬಹುದು. ಸಮಯ ನೀಡಿ, ಆಲಿಸಿ, ಪ್ರೀತಿಯಿಂದ ಸ್ಪಂದಿಸಿ. ಇಲ್ಲದೆ ಮಕ್ಕಳು ಅಥವಾ ಹಿರಿಯರೊಂದಿಗೆ ಜಿಸರಿಲ್ಲ ಕ್ಷಣಗಳು ಸಂಭ್ರಮ ಹಾಗೂ ನೆಮ್ಮದಿಯನ್ನು ತರಬಲ್ಲವು. ಮನೆಯವರೊಂದಿಗೆ ಸಂಯಮ ಹಾಗೂ ಸಹಾನುಭೂತಿಯ ಮೂಲಕ ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗುತ್ತದೆ. ವೀಕ್ಷಕರೇ, ನೀವು ಇಂದು ಚಂದ್ರನ ಪ್ರಭಾವದಿಂದ ಮನಸ್ಸು ಹೆಚ್ಚು ಆಧ್ಯಾತ್ಮದತ್ತ ಆಕರ್ಷಿತವಾಗಿರುತ್ತದೆ. ದೇವಪೂಜೆ, ಜಪ, ಧ್ಯಾನ ಇವುಗಳಿಂದ ಮನಸ್ಸಿಗೆ ಶಾಂತಿ ದೊರೆಯಲಿದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಂತ್ರ ನಿಮ್ಮ ಮನಸ್ಸಿನ ಚಂಚಲತೆಯನ್ನು ನಿವಾರಿಸಿ ನಿಶ್ಚಲತೆಯನ್ನು ತರಬಲ್ಲದು. ಬೆಳಿಗ್ಗೆ 4 ರಿಂದ 6 ಮಧ್ಯೆ ಪುಷ್ಯ ನಕ್ಷತ್ರದ ಕಾಲದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳು ಫಲಪ್ರದವಾಗುತ್ತವೆ. ಹಸಿರು ಬಟ್ಟೆಯು ಧಾರ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಚಂದ್ರದೇವನಿಗೆ ಕಲ್ಲಂಗಡಿ ಅಥವಾ ಹಾಲು ಅರ್ಪಿಸುವುದು ಶುಭ ಕಾರ್ಯಗಳಿಗೆ ದಾರಿ ಮಾಡಿಕೊಡುತ್ತದೆ. ಮನೆಯ ಪಶುಪಕ್ಷಿಗಳಿಗೆ ನೀರು ಅಥವಾ ಹಸಿರು ಹುಲ್ಲು ದಾನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಗೆ ಸಂಬಂಧಪಟ್ಟಿದೆ. ಇದು ಭಾವನೆ, ಕಲ್ಪನೆ ಮತ್ತು ಸಂಬಂಧಗಳನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಶಕ್ತಿ ನಿಮ್ಮ ಆಂತರಿಕ ಶಕ್ತಿಯನ್ನು ಉಜ್ವಲಗೊಳಿಸಲಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ಪುನರ್ ಸೃಷ್ಟಿಯ ಸಂಕೇತ. ಈ ಬಣ್ಣದ ಉಡುಗೆ ಅಥವಾ ಕುಶಲಕೃತ್ಯಗಳಲ್ಲಿ ಹಸಿರು ಅಂಶಗಳು ಸಾನ್ನಿಧ್ಯವನ್ನು ತರಬಲ್ಲವು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ಸಂಜೆ 6. ಈ ಸಮಯದಲ್ಲಿ ನಿಮ್ಮ ಕಲಾತ್ಮಕ ಶಕ್ತಿ ಉನ್ನತ ಮಟ್ಟದಲ್ಲಿರುತ್ತದೆ. ದೇವತಾ ಪೂಜೆ, ಚಿಂತನ ಅಥವಾ ವೈಯಕ್ತಿಕ ನಿರ್ಧಾರಗಳು ಈ ಸಮಯದಲ್ಲಿ ಯಶಸ್ವಿಯಾಗುತ್ತವೆ. ವೀಕ್ಷಕರ, ಈ ರೀತಿಯಾಗಿ 12 ರಾಶಿಯವರ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.